ನಮಸ್ಕಾರ, ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಚಳಿಗಾಲದ ಸ್ಪೆಷಲ್ ತರಕಾರಿಗಳು ಹಾಗೂ ಸಾಮಾನುಗಳು ಶಾಪಿಂಗ್ ತೋರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಏನು ಸ್ಪೆಷಲ್ ಅಲ್ಲ, ಎಲ್ಲ ಕಾಲದಲ್ಲೂ ತರೋಂಥದ್ದು. ಸೌತೆಕಾಯಿಯು ಅಷ್ಟೇ. ಆದರೆ ಡೆಲ್ಲಿ ಕ್ಯಾರೆಟ್ ಸ್ಪೆಷಲ್ಲು ಈ ಚಳಿಗಾಲದಲ್ಲಿ ವಿಶೇಷವಾಗಿ ಸಿಗುತ್ತೆ. ಇದ್ರ ಹಲ್ವಾ, ಪಲ್ಯ ಎಲ್ಲ ಮಾಡ್ಬೋದು. ಹಾಗೆಯೇ ಹಸಿ ಅರಿಶಿನ ತೊಗೊಂಬಂದೀನಿ, ಇದು ಕೂಡ ಚಳಿಗಾಲದಲ್ಲಿ ಬಳಸಬೇಕಾದಂಥದ್ದು. ಹಾಗೆಯೇ ಗೆಣಸು, ವಾರದಲ್ಲಿ ಒಂದು ಸತಿನಾದರೂ ಗೆಣಸು ತಿನ್ನಬೇಕಂತೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತಾರೆ. ಹಾಗೆ ಮಿಲೆಟ್ಗಳ ಬಳಕೆ ಕೂಡ ಚಳಿಗಾಲದಲ್ಲಿ ವಿಶೇಷವಾಗಿ ಮಾಡಬೇಕಾಗತ್ತೆ. ವರ್ಷ ಪೂರ್ತಿ ಬಳಸೋದು ಒಂದು ಇದಾದರೆ, ಚಳಿಗಾಲದಲ್ಲಿ ಬಳಸೋದ್ರಿಂದ ಇದರ ಲಾಭಗಳು ಅನೇಕ. ಹಾಗೆ ರೆಗ್ಯುಲರಾಗಿ ತರೋ ಸಾಮಾನುಗಳಲ್ಲಿ ಬೇಕಾಗಿರೋಂಥ ತೊಗರಿಬೇಳೆ, ಅದನ್ನು ಕೂಡ ತೊಗೊಂಬಂದಿನಿ. ಹಾಗೆ ಚಳಿಗಾಲದಲ್ಲಿ ಬರುವಂಥ ಬಟಾಣಿ, ಇದಂತೂ ತೊಗೊಂಬಂದು ಬಿಡಿಸಿ ಇಟ್ಕೊಳ್ತೀನಿ. ಹಾಗೆಯೇ ಅವರೆಕಾಳು ಬಂದಿದೆ, ಆದರೆ ನಾನು ಇನ್ನೂ ತಂದಿಲ್ಲ. ಅವರೆಕಾಳು ತಂದರೆ ಬಿಡಿಸಿರುವಂಥ ಅವರೆಕಾಳನ್ನೇ ತರ್ತೀನಿ ಸಾಮಾನ್ಯವಾಗಿ ನಾನು. ಯಾಕೆಂದರೆ ತೊಗೊಂಬಂದು ಬಿಡಿಸೋಷ್ಟು ಒಂದು ಪೇಷನ್ಸ್ ಇಲ್ಲ. ಇನ್ನೊಂದು ಒಬ್ಬರೇ ಕೂತ್ಕೊಂಡು ಬಿಡಿಸೋದು ತುಂಬ ಬೋರಿಂಗ್ ಕೆಲಸ ಅಂತ ನನಗೆ ಅನಿಸುತ್ತೆ. ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಅವರೆಕಾಯಿನ ತೊಗೊಂಬಂದು ಶ್ರದ್ಧೆಯಿಂದ ಕೂತ್ಕೊಂಡು ಬಿಡಿಸ್ತೀರಾ ಅಂಥೇಳಿ. ಹಾಗೆ ಶುಂಠಿ ಕೂಡ ವರ್ಷ ಪೂರ್ತಿ ಬಳಸ್ತಾ ಇರ್ತೀವಿ, ಆದರೆ ಚಳಿಗಾಲದಲ್ಲಿ ಸ್ವಲ್ಪ ಶುಂಠಿ ಟೀ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ಗಂಟ್ಲಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಮೆಂತ್ಯ ಸೊಪ್ಪು ಕೂಡ ತಂದಿದ್ದೆ, ನಾನು ಒಳಗಿಟ್ಬಿಟ್ಟಿದ್ದೀನಿ ಅನಿಸುತ್ತೆ ಫ್ರಿಜ್ನಲ್ಲಿ. ಹಾಗಾಗಿ ಇಲ್ಲಿ ನಿಮ್ಗೆ ತೋರಿಸ್ಲಿಲ್ಲ, ಉಳಿದೆಲ್ಲ ಸಾಮಾನುಗಳನ್ನ ತೋರಿಸ್ದೆ. ಗುಡ್ ಮಾರ್ನಿಂಗ್. ಬೆಳಗಿನ ಸಮಯ ತಿಂಡಿಗೆ ಪನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಟಾಣಿ ಮತ್ತು ಮೆಂತ್ಯದ ಸೊಪ್ಪನ್ನು ಹಾಕ್ಬಿಟ್ಟು. ಚಳಿಗಾಲದ ವಿಶೇಷ ತರಕಾರಿ ಅಂತ ತೋರಿಸ್ದೆ, ಜೊತೆಗೆ ಅದನ್ನು ಬಳಸಿ ಏನೆಲ್ಲ ಅಡುಗೆ ಮಾಡ್ತೀನಿ ಅದು ಕೂಡ ತೋರಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಸ್ವಲ್ಪ ಬೆಳಗ್ಗೆ ಸಮಯ ಇತ್ತು ನನಗೆ ಆರಾಮಾಗಿ ತಿಂಡಿ ಮಾಡೋದಕ್ಕೆ, ಹಾಗಾಗಿ ಪನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಮಾಡೋಣ ಅಂಥೇಳಿ. ಜೊತೆಗೆ ಕಾಫಿ ಕುಡಿತಾ ಹಾಗೆಯೇ ಬಟಾಣಿ ಕೂಡ ಬಿಡಿಸ್ತಾ ಇದ್ದೀನಿ. ಈ ಬಟಾಣಿನ ಏನು ಮಾಡ್ತೀನಿ, ಈ ರೀತಿ ಒಂದು ಬ್ಯಾಸ್ಕೆಟ್ಗೆ ಹಾಕಿಟ್ಕೊಳ್ತೀನಿ. ಅಡುಗೆ ಮಾಡ್ತಾ ಅಥವಾ ಇನ್ನೇನೇ ಕೆಲಸ ಮಾಡ್ತಿದ್ದಾಗಲೂ ಮಧ್ಯ ಹೋಗಿ ಒಂದು ಸ್ವಲ್ಪ ಬಿಡಿಸ್ಬಿಟ್ಟು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ತಿರ್ತೀನಿ. ಒಂದೇ ಸತಿ ಕೂತ್ಕೊಂಡು ಅಷ್ಟೂ ಬಿಡಿಸ್ಬಿಟ್ಟು ಮುಗಿಸ್ತೀನಿ ಅಂತ ಮಾಡೋಕ್ಕೆ ಹೋದರೆ ಅದಾಗೋದಿಲ್ಲ. ಹಾಗೆಯೇ ಬೇರೆ ಕೆಲಸ ಎಲ್ಲವೂ ಕೂಡ ಉಳ್ಕೊಂಬಿಡುತ್ತೆ, ಒಂಥರ ಹೆಲ್ಡಪ್ ಆಗೋಗುತ್ತೆ. ಆವಾಗ ಏನು ಅನ್ಸುತ್ತೆ, ಅಯ್ಯೋ ಇದೊಂದೇ ಮಾಡ್ತಾ ಬೇರೆದೆಲ್ಲ ಟೈಮು ವ್ಯತ್ಯಾಸ ಆಗೋಯ್ತು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಅದಕ್ಕೆ ಈ ರೀತಿ ಈಗ ಮಧ್ಯಾಹ್ನಕ್ಕೆ ನನಗೆ ಪಲಾವ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಿಡಿಸ್ಕೋತೀನಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಆಮೇಲೆ ಬಟಾಣಿ ತುಂಬ ಸುಲಭ ಬಿಡಿಸೋದು ಕೂಡ, ಬೇಗ ಆಗೋಗುತ್ತೆ. ಒಂದು ರೀತಿ ಅವರೆಕಾಳಷ್ಟು ಶ್ರಮ ಆಗಲ್ಲ ಅಂತ ನನಗೆ ಅನಿಸ್ತಿರತ್ತೆ. ಈಗ ತಿಂಡಿ ಕೂಡ ಸಾಮಾನೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಕಾಫಿ ಕುಡಿತಾ ಒಂದು ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ನಡೀತಾ ಇದೆ. ಬ್ರೆಡ್ಡು ಹಾಗೆಯೇ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಅಂದಮೇಲೆ ಪನ್ನೀರ್ ಬೇಕಲ್ವ. ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ನಾನು ಈ ಪನ್ನೀರ್ ಪ್ಯಾಕೆಟ್ನ. ಇದನ್ನು ನಾನು ಏನು ಮಾಡಿದೆ, ಹೊರಗಿಟ್ಬಿಟ್ಟು ಈ ರೀತಿ ಒಂದು ಪಾತ್ರೆಗೆ ನೀರು ಹಾಕಿ ಅದನ್ನಿಟ್ಟು ಅದ್ರ ಮೇಲೆ ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕಿದ್ದೀನಿ, ಅಥವಾ ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಕೂಡ ಹಾಕ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ನಿಮಗೆ ಡಿಫ್ರಾಸ್ಟ್ ಆಗುತ್ತೆ. ನೀವು ಪನ್ನೀರ್ನ ಒಂದೊಂದ್ಸತಿ ರಾತ್ರಿ ಅಂದರೆ ಫ್ರೀಝರ್ ತುಂಬ ದಿವಸ ಸ್ಟೋರ್ ಮಾಡಬೇಕು ಅಂತ ತಂದಾಗ, ತುಂಬ ದಿವಸ ಅಂದರೆ ತಂದ ತಕ್ಷಣ ನೀವು ಮಾಡಲ್ಲ ಅಂತ ಇದ್ದಾಗ, ಒಂದು ವಾರನೋ ಬಿಟ್ಟು ಮಾಡೋಣ ಅಂತ ಏನಾದ್ರು ಪ್ಲ್ಯಾನ್ ಇದ್ದರೆ, ಅಥವಾ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಅಂತಿದ್ರೆ ಅವಾಗ ಏನು ಮಾಡ್ತೀನಿ, ನಾನು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಆ ಫ್ರೆಶ್ನೆಸ್ಸು ಉಳಿಯೋದಿಲ್ಲ. ಮನೆಯಲ್ಲೇ ಪನ್ನೀರ್ ಮಾಡ್ತೀವಿ ಅಂದರೆ ಅದು ಬೇರೆ ವಿಷಯ. ಹಾಗಾಗಿ ಫ್ರೀಝರಲ್ಲಿ ಇಟ್ಬಿಟ್ಟಿದೆ. ಆಮೇಲೆ ನೆನಪಾಯಿತು, ಇಲ್ಲ ಇದನ್ನು ಮಾಡಿ ಮುಗಿಸ್ಬೋಣ ಅಂಥೇಳಿ. ಹಾಗಾಗಿ ರಾತ್ರಿ ತೆಗೆದು ಫ್ರೀಝರಿಂದ ಫ್ರಿಜ್ ಒಳಗಿಟ್ಟು ಇದೆಲ್ಲ ಮಾಡಿರಲಿಲ್ಲ. ಹಾಗಾಗಿ ಈ ಟ್ರಿಕ್ನ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆ ನೀರು ಹಾಕ್ಬಿಟ್ಟು ಅದ್ರೊಳಗೆ ಪ್ಯಾಕೆಟ್ನ ಇಟ್ಟು ಅದ್ರ ಮೇಲೆ ಒಂದಿಷ್ಟು ಟೇಬಲ್ ಸಾಲ್ಟು ಅಥವಾ ರಾಕ್ ಸಾಲ್ಟ್ ಯಾವುದನ್ನು ಬೇಕಾದರೂ ನೀವು ಹಾಕಿದ್ರೆ ಸುಲಭವಾಗೋದು ಡಿಫ್ರಾಸ್ಟ್ ಆಗುತ್ತೆ. ಈಗ ಇಲ್ಲಿ ಬೇಸನ್ನಲ್ಲಿ ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಎಲ್ಲದನ್ನು ಕೂಡ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಶೇಪಲ್ಲಿ ಹೆಚ್ಕೊಂಡಿದ್ದೀನಿ. ಹಾಗೆಯೇ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಮ್ಯಾರಿನೇಷನ್ಗೆ ಅದನ್ನು ರೆಕಾರ್ಡ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಆದರೆ ಅದು ರೆಕಾರ್ಡ್ ಆಗಿರಲಿಲ್ಲ. ಇಲ್ಲಿ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ನಿಮಗೆ. ಮೊಸರು ತೊಗೊಂಡಿದ್ದೆ, ಗಟ್ಟಿ ಮೊಸರು. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಅಂದರೆ 1-2 ಚಮಚದಷ್ಟು ಕಡಲೆ ಹಿಟ್ಟನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡಿದ್ದೆ. ಹಾಗೆ ಮಸಾಲೆ ಪದಾರ್ಥಗಳು, ಅರಿಶಿನ, ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ, ಜೀರಿಗೆ ಪುಡಿ, ಹಾಗೆಯೇ ಚಾಟ್ ಮಸಾಲ ಮತ್ತು ಆಮ್ಚೂರ್ ಪೌಡ್ರು, ಇದೆಲ್ಲದನ್ನು ಹಾಕಿ ಮೊಸರನ್ನು ಕಲಸಿಟ್ಕೊಂಡಿದ್ದೆ. ಹಾಗೆ ಅದಕ್ಕೆ ಹೆಚ್ಚಿಟ್ಟಂತಹ ತರಕಾರಿಗಳಂತ ಈರುಳ್ಳಿ, ಕ್ಯಾಪ್ಸಿಕಮು, ಟೊಮ್ಯಾಟೊ ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಮಾಡ್ಕೊಂಡಿರುವಂಥ ಪನ್ನೀರನ್ನ ಹಾಕೋತಾ ಇದ್ದೀನಿ. ಪನ್ನೀರನ್ನ ಲಾಸ್ಟಿಗೆ ಸೇರಿಸ್ಕೊಳ್ಳಿ. ಮೊದಲು ನೀವು ತರಕಾರಿನೆಲ್ಲ ಆ ಮೊಸರಿನ ಏನು ಮಸಾಲೆ ಮಿಶ್ರಣ ಇರುತ್ತಲ್ಲ ಅದ್ರ ಜೊತೆ ಕಲಸೆತ್ತಿಟ್ಕೊಳ್ಳಿ. ನಂತರ ಕೊನೆಗೆ ನೀವು ಪನ್ನೀರನ್ನ ಹೆಚ್ಕೊಂಡಿರ್ತಿರಲ್ಲ ಅದನ್ನು ಹಾಕ್ಕೊಂಡು ಹಗುರವಾಗಿ ಈ ಥರ ಕಲಿಸ್ಕೊಳ್ಳಿ. ಆಮೇಲೆ ಮಿಕ್ಸರ್ ಜಾರ್ನಲ್ಲಿ ನಿಮಗೆ ನಾನು ತೋರಿಸ್ದೆ, ಅದೇನು ಅಂದರೆ ಗ್ರೀನ್ ಚಟ್ನಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು
ಹಾಗೆಯೇ ಹಸಿರು ಮೆಣಸಿನ್ಕಾಯಿ, ಒಂದೆರಡು ಎಸಳು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ನಿಂಬೆಹಣ್ಣು ಬೇಕಾದರೆ ಹಾಕೋಬೋದು. ನಾನು ನಿಂಬೆಹಣ್ಣನ್ನು ಹಾಕಲಿಲ್ಲ ಗ್ರೀನ್ ಚಟ್ನಿಗೆ, ಅದ್ರ ಬದಲಾಗಿ ಆಮ್ಚೂರು ಪೌಡ್ರನ್ನು ಹಾಕಿದ್ದೆ. ನನಗೆ ಒಂದೊಂದ್ಸತಿ ಈ ವಿಂಟ್ರಲ್ಲಿ ಏನಾಗುತ್ತೆ ಅಂದರೆ ಈ ಥರ ಚಟ್ನಿಗೆ ನಿಂಬೆಹಣ್ಣನ್ನು ಹಾಕಿ ಮಾಡಿದಾಗ ಸ್ವಲ್ಪ ಗಂಟ್ಲಲ್ಲಿ ನಂಗೆ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ. ನೀವು ನಿಂಬೆಹಣ್ಣಿನ ಒಂದು ಪೂರ್ತಿ ರಸನ ಹಿಂಡಿ ಇಟ್ಕೊಂಡ್ರೆ ಗ್ರೀನ್ ಚಟ್ನಿಗೆ ಕಲರು ತುಂಬ ಚೆನ್ನಾಗಿ ಬರುತ್ತೆ, ಹಸಿರಾಗಿ ಫ್ರೆಶ್ಶಾಗಿ ಬರುತ್ತೆ, ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಏನಿದೆಯಲ್ಲ ಈ ಮಿಕ್ಸರು ಅಥವಾ ಬುಲೆಟ್ ಏನಂತಾರೆ, ನ್ಯೂಟ್ರಿ ಬುಲೆಟು ಅಥವಾ ಮ್ಯಾಜಿಕ್ ಬುಲೆಟ್, ಇದನ್ನು ಕೇಳಿದ್ರಿ ಲಾಸ್ಟ್ ಬ್ಲಾಗಲ್ಲಿ, ಇದರ ಲಿಂಕ್ ಕೊಡಿ ಅಂಥೇಳಿ. ಸೊ ನಿಮಗೆ ಏನಾದ್ರು ಲಿಂಕ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಲಿಂಕನ್ನು ಕೊಡ್ತೀನಿ. ಇದು ನಾನು ತೊಗೊಂಡು ತುಂಬ ದಿವಸ ಆಯಿತು. ಇದನ್ನು ತೊಗೊಂಡಾಗ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ತುಂಬ ಹಿಂದೆ. ಇದು ಇವತ್ತಿಗೂ ಕೂಡ ಚೆನ್ನಾಗಿ ವರ್ಕ್ ಆಗ್ತಿದೆ. ಹಾಗಂತೇಳಿ ಇದನ್ನು ತುಂಬ ಗ್ರೇಟ್ ಇದು ಅಂತ ಕಿಚನ್ ಅಪ್ಲಯನ್ಸು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇದು ನಿಮಗೆ ಚೂರು ಪಾರು ಈ ರೀತಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದಕ್ಕಷ್ಟೇ. ನೀವು ಇದರಲ್ಲಿ ಹೆಚ್ಚಿನ ಕ್ವಾಂಟಿಟಿಯ ಪದಾರ್ಥಗಳನ್ನ ರುಬ್ಬೋದಕ್ಕಾಗಲಿ ಅಥವಾ ಹೆಚ್ಚಿನ ಸಮಯ ಇದನ್ನು ರನ್ ಮಾಡೋದಕ್ಕಾಗಲಿ ಆಗೋದಿಲ್ಲ. ಕ್ವಿಕ್ಕಾಗಿ ಆಗುವಂಥದ್ದು ಚೂರು ಕ್ವಾಂಟಿಟಿಲಿ ಮಾಡೋದಕ್ಕೆ ಸರಿ. ಆಮೇಲೆ ಒಂದೊಂದು ಸತಿ ನಿಮಗೆ ಮಿಲ್ಕ್ ಶೇಕ್ಗಳು ಮಾಡ್ಕೋಬೇಕು ಅಥವಾ ಏನೋ ಒಂದು ಪ್ಯೂರನ್ನ ರೆಡಿ ಮಾಡ್ಕೋಬೇಕು ಅಂತಂದರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಥವಾ ನೀವು ಕಡಿಮೆ ಕ್ವಾಂಟಿಟಿಲಿ ಮಸಾಲೆಗಳನ್ನು ತಯಾರು ಮಾಡ್ಕೋಬೇಕು ಅಂದರೆ, ಉದಾಹರಣೆಗೆ ಕೊತ್ತಂಬರಿ ಬೀಜದ ಪುಡಿ, ಅದಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಿ ನಾನು ಕಸೂರಿ ಮೇಥಿನ ಬಳಸ್ತಾ ಇದ್ದೀನಿ. ಆವಾಗಲೇ ನಿಮಗೆ ಮೊಸರಿಗೆ ಮಸಾಲೆಗಳೆಲ್ಲ ಹಾಕಿ ಏನು ಮ್ಯಾರಿನೇಷನ್ ರೆಡಿ ಮಾಡ್ಕೊಳ್ಳಲ್ಲ, ಅದ್ರ ಜೊತೆಗೆ ಹಾಕಬೇಕಾಯಿತು, ನಾನು ಮರ್ತು ಹೋಗ್ಬಿಟ್ಟಿದ್ದೆ. ಆಮೇಲೆ ನೆನಪಾಯಿತು, ನಾನು ಅದನ್ನು ಕಸೂರಿ ಮೇಥಿ ಅಥವಾ ಡ್ರೈ ಏನು ಮೆಂತ್ಯ ಸೊಪ್ಪು ಬರುತ್ತಲ್ಲ ಅದನ್ನು ಹಾಗೆ ಕೈನಲ್ಲಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈ ರೀತಿಯಾಗಿ ಏನು ಎಲ್ಲದನ್ನು ಮಿಶ್ರಣ ತಯಾರು ಮಾಡ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಮೊಸರಿನ ಜೊತೆಗೆ ಏನೆಲ್ಲ ಮಸಾಲೆ ಹಾಕಿದೆ, ಕಡಲೆ ಹಿಟ್ಟು ಹಾಕಿದೆ ಅಂತ ಹೇಳಿದೆ, ಅದರ ಉಪ್ಪನ್ನು ಮಾತ್ರ ನಾನು ಹಾಕೋದಿಲ್ಲ. ಉಪ್ಪು ಹಾಕಿದ್ರೆ ನೀರು ಹೊಡ್ಕೊಂಡ್ಬಿಡುತ್ತೆ. ಉಪ್ಪನ್ನು ಮಾತ್ರ ನಾನು ಲಾಸ್ಟಿಗೆ ಹಾಕ್ತೀನಿ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ತರಕಾರಿಗಳಾಗಲಿ ಇದಾಗಲಿ ಜಾಸ್ತಿ ನೀರು ಬಿಟ್ಕೊಳ್ಳೋದು ಎಲ್ಲ ಆಗೋದಿಲ್ಲ. ಈ ರೀತಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಹಗುರವಾಗಿ ಕೈ ಆಡಿಸ್ತಾ ಇರಬೇಕು. ಎಲ್ಲಿವರೆಗೆ ಅಂತ ಹೇಳಿದ್ರೆ ತರಕಾರಿ ಎಲ್ಲ ಸ್ವಲ್ಪ ಬೆಂದ ಹಾಗೆ ಆಗುತ್ತೆ. ಹಾಗೆಯೇ ಆ ಮೊಸರಲ್ಲಿರುವಂಥ ನೀರಿನ ಅಂಶ ಮತ್ತು ಒಂದು ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ಹೊಟ್ಟೋಗ್ಬೇಕು. ಅಲ್ಲಿವರೆಗೂ ನೀವು ಕೈ ಆಡಿಸ್ಕೋತಾ ಇರಬೇಕಾಗತ್ತೆ. ಒಂದೊಳ್ಳೆ ಏನಂತಾರಲ್ಲ ರೋಸ್ಟ್ ಆದಮೇಲೆ ಬರೋವಂಥ ಒಂದು ವಾಸನೆ ಇದೆಯಲ್ಲ ಅದು ಬರೋಕ್ಕೆ ಶುರುವಾಗುತ್ತೆ, ಘಮ. ಆವಾಗ ನೀವು ಒಲೆನ ಆಫ್ ಮಾಡಿಕೊಂಡ್ರೆ ಈ ಮಿಶ್ರಣ ತಯಾರಾದ ಹಾಗೆ ಅಂತ ಹೇಳ್ಬೋದು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಚಾಟ್ ಮಸಾಲದಲ್ಲಿ ಕೂಡ ಸ್ವಲ್ಪ ಉಪ್ಪಿನಂಶ ಇರುತ್ತೆ, ಆವಾಗ ನೋಡಿ ಹಾಕೋಬೇಕಾಗತ್ತೆ. ಆಮೇಲೆ ಇದು ಕಡಲೆ ಹಿಟ್ಟನ್ನ ಹುರಿದಿರೋದ್ರಿಂದ ಹಸಿ ವಾಸನೆ ಬರುತ್ತೆ ಅನ್ನೋ ಒಂದು ಯೋಚನೆ ಏನಿರೋದಿಲ್ಲ. ಆದರೆ ಮೊಸರಲ್ಲಿರುವಂಥ ನೀರಿನಂಶ, ತರಕಾರಿಲಿರುವಂಥ ನೀರಿನಂಶ ಎಲ್ಲ ಹೋಗೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ನಂತರ ಬ್ರೆಡ್ನ ಈ ರೀತಿ ಇಟ್ಕೊಂಡು ಅದಕ್ಕೆ ಗ್ರೀನ್ ಚಟ್ನಿ ಏನು ಮಾಡ್ಕೊಂಡಿದ್ದಲ್ಲ ಅದನ್ನು ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ನೀವು ಸ್ಟಫಿಂಗ್ ಏನು ಮಾಡ್ತಿರಲ್ಲ ಈ ಪನ್ನೀರ್ ಟಿಕ್ಕಾ ಇದನ್ನು ಆರಿಸ್ಕೊಂಡು ಹಾಕಬೇಕಾಗತ್ತೆ. ಇಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಹಾಗೆ ತಿಂಡಿ ಕೂಡ ಸಮಯ ಆಗ್ತಾಯಿತ್ತು, ಹಾಗಾಗಿ ಜಾಸ್ತಿ ಕಾಯೋದು ಬೇಡ, ಪರವಾಗಿಲ್ಲ ಹಾಗೆ ಮಾಡ್ತೀನಿ ಅಂತ ಮಾಡ್ತಾಯಿದ್ದೀನಿ. ಆದರೆ ನೀವು ಈ ಪನ್ನೀರ್ ಟಿಕ್ಕಾ ಏನು ಸ್ಟಫಿಂಗ್ ಇದೆಯಲ್ಲ ಇದನ್ನು ಮಾಡಿ ಇಟ್ಕೊಂಡ್ಬಿಡಿ, ಚೆನ್ನಾಗಿ ಆರಿದ್ಮೇಲೆ ಈ ರೀತಿ ಬ್ರೆಡ್ ಮಧ್ಯೆ ಅದನ್ನಿಟ್ಟು ನೀವು ಸ್ಯಾಂಡ್ವಿಚ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲದೆ ಸ್ವಲ್ಪ ಮೆತ್ತಗಾಗುತ್ತೆ ಅಥವಾ ಬಿಸಿ ಇದ್ದಾಗ ಬ್ರೆಡ್ಡು ಕೂಡ ಒಂದು ರೀತಿ ಅಂದರೆ ಮುರಿದು ಹೋದಾಗೋದು ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ಅಷ್ಟೇ. ಆಮೇಲೆ ಬಿಸಿ ಇದ್ದರೆ ಸ್ವಲ್ಪ ಹ್ಯಾಂಡ್ಲು ಮಾಡೋದು ಕಷ್ಟ ಅಲ್ವಾ, ಹಾಗಾಗಿ. ಆಮೇಲೆ ಇದಕ್ಕೆ ಒಂದೇ ಒಂದು ಈ ಅಮೂಲ್ ಚೀಸ್ ಒಂದು ಕ್ಯೂಬ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಒಂದೇ ಒಂದು ಕ್ಯೂಬಿಂದ ಈ 3 ಬ್ರೆಡ್ಡಿಗೆ ಹಾಕ್ತೀನಿ. ನೀವು ಚೀಸ್ ಜಾಸ್ತಿ ತಿಂತೀರಾ ಅಂದರೆ ಇನ್ನೂ ಕೂಡ ಹಾಕೋಬೋದು, ನನಗೆ ಸಾಕು ಇಷ್ಟೇ ಅಂಥೇಳಿ. ಹಾಗೆಯೇ ಇಲ್ಲಿ ನಾನು ಫಸ್ಟು ಬ್ರೆಡ್ಡಿಗೆ ಗ್ರೀನ್ ಚಟ್ನಿ ಹಚ್ಚಿದ್ದೆ ಅಲ್ವಾ, ಅದಕ್ಕೂ ಮುಂಚೆ ನೀವು ಬೇಕಾದರೆ ಒಂಚೂರು ಬಟರ್ನ ಹಚ್ಕೊಂಡು ಅದ್ರ ಮೇಲೆ ಗ್ರೀನ್ ಚಟ್ನಿನ ಹಚ್ಕೋಬೋದು. ಇನ್ನೊಂದು ಸ್ಲೈಸ್ ಏನಿಟ್ಟಿದ್ದೀನಲ್ಲ ಮೇಲೆ ಮುಚ್ಚೋದಕ್ಕೆ ಅದಕ್ಕೂ ಕೂಡ ನೀವು ಫಸ್ಟು ಬಟರ್ನ ಹಚ್ಕೊಂಡು ನಂತರ ಗ್ರೀನ್ ಚಟ್ನಿನ ಹಚ್ಕೊಂಡು ಇನ್ನೂ ರುಚಿಯಾಗಿ ಇನ್ನೂ ಚಟ್ಪಟ ಏನು ಆ ಗ್ರೀನ್ ಚಟ್ನಿ ರುಚಿ ಬರೋ ಹಾಗೆ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನಾನು ಒಂದೇ ಕಡೆಗೆ ಮಾಡಿದ್ದೀನಿ. ಸೊ ಇವಾಗ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಇದನ್ನು ಕಾವಲಿ ಮೇಲೆ ಬೇಯಿಸ್ಕೊಳ್ಳೋದಷ್ಟೇ. ಬಟರ್ ಹಾಕ್ಬೋದು, ಇಲ್ಲ ಅಂದರೆ ತುಂಬ ಗರಿಗರಿಯಾಗಿ ನಿಮ್ಗೆ ಬೇಕು ಅಂತಂದರೆ ಆಲಿವ್ ಆಯಿಲ್ನ ಬಳಸ್ಬಿಟ್ಟು ಎರಡೂ ಕಡೆ ನೀವು ಟೋಸ್ಟ್ ಮಾಡಿಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅಥವಾ ನಿಮ್ಮ ಮನೇಲಿ ನೀವು ಬಳಸೋವಂತಹ ಆಯಿಲ್ ಯಾವುದೇ ಇರ್ಬೋದು. ಅಂದರೆ ಈ ಕಡಲೆಕಾಯಿ ಎಣ್ಣೆ ಇದೆಲ್ಲ ಆದರೆ ಸ್ವಲ್ಪ ಅದರದ್ದು ಘಮ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಆಲಿವ್ ಆಯಿಲೋ ಅಥವಾ ಸನ್ಫ್ಲವರ್ ಆಯಿಲೋ, ಬಟ್ ಬೆಸ್ಟ್ ಅಂದರೆ ಆಲಿವ್ ಆಯಿಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಬಟರ್ ಬದಲಾಗಿ. ಅಫ್ಕೋರ್ಸ್ ಬಟರ್ ಹಾಕಿ ಟೋಸ್ಟ್ ಮಾಡಿದ್ರೆ ಎರಡೂ ಕಡೆ ಬೇಯಿಸ್ಕೊಳ್ಳೋದು ಅದು ಒಂದು ಇದ್ದಿದ್ದೇನೆ.
ಆದರೆ ಆಲಿವ್ ಆಯಿಲ್ ಜೊತೆ ಮಾಡಿ ತುಂಬ ಗರಿಗರಿಯಾಗಿರುತ್ತೆ. ಹಾಗೆ ನೀವೇನಾದ್ರು ಒಂದು ಸ್ವಲ್ಪ ಇಟ್ಕೊಂಡಂದರೆ ಮನೆಯಿಂದ ಮಾಡಿಕೊಂಡು ಆಫೀಸಿಗೆ ಇರ್ಬೋದು ಅಥವಾ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ತೀರಾ ಅಂತಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಹಾಗೆ ಉಳಿದಿರುತ್ತೆ. ನನ್ನ ಅನುಭವದಲ್ಲಿ ಇದನ್ನು ನಾನು ಕಂಡುಕೊಂಡಿದ್ದು. ಈಗ ಒಂದಂತೂ ರೆಡಿಯಾಗಿದೆ, ಅದನ್ನು ಕಟ್ ಮಾಡಿ ಈ ರೀತಿಯಾಗಿ ತಟ್ಟೆಲಿ ಇಟ್ಟಿದ್ದೀನಿ. ತಿಂಡಿ ತಿನ್ನೋ ಸಮಯ ಆಗಿದೆ ಅಂತ ಹೇಳಿದ್ನಲ್ಲ, ಹಸಿವು ಆಗ್ತಿತ್ತು. ಆಮೇಲೆ ರುಚಿ ರುಚಿಯಾಗಿ ಈ ಥರದ್ದೆಲ್ಲ ಮಾಡ್ಕೊಂಡಾಗ ತಿನ್ನೋಣ ಅಂತ ಆಸೆ ಆಗ್ತಿರುತ್ತಲ್ವ, ಅದು ಚಳಿಗಾಲದಲ್ಲಂತೂ ಬೆಳಗಿನ ಹೊತ್ತು ಚಳಿ ಆಗಿರುತ್ತೆ. ಅಂಥ ಟೈಮಲ್ಲಂತೂ ಈ ಥರದ್ದೆಲ್ಲ ತಿಂಡಿಗಳಿದ್ಬಿಟ್ರಂತೂ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಇದ್ರ ಜೊತೆ ಕೆಚಪ್ ಹಾಕ್ಕೊಳ್ಳೋಣ. ಹಾಗೆಯೇ ಏನು ಮಾಸ್ಟರ್ ಶೆಫ್ ನೋಡಿ ನೋಡಿ ನಾವೆಲ್ಲರೂ ಇನ್ಸ್ಪೈರ್ ಆಗಿಬಿಟ್ಟಿದ್ದೇವೆ ಅಲ್ವಾ. ಸೊ ಪ್ರೆಸೆಂಟೇಷನ್ ತುಂಬ ಮುಖ್ಯ ಅಂತ ಎಲ್ಲರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಮಾಡೋದು ಹೇಗಾರೋ ಇರಲಿ, ಅದನ್ನು ತಟ್ಟೆ ಮೇಲೆ ಮಾತ್ರ ತುಂಬ ಅಲಂಕಾರಿಕ ಕೊಟ್ಟರೆ ರುಚಿ ಪರವಾಗಿಲ್ಲ, ಒಂಚೂರು ಹೇಗೋ ಹೆಚ್ಚು ಕಡಿಮೆ ಇದ್ರೂ ನೋಡೋಕ್ಕೆ ಸುಂದರವಾಗಿದೆ ಅಂತ ಎಲ್ಲ ತಿಂತಾರೆ ಅಂತ ಗೊತ್ತಿಲ್ಲ ಇದು ಎಷ್ಟು ನಿಜಾನೋ ಸುಳ್ಳು ಅಂತೇಳಿ. ಸೊ ನಾನು ಕೂಡ ನನ್ನ ಪ್ರೆಸೆಂಟೇಷನ್ ಸ್ಕಿಲ್ನ ತೋರ್ಸೋಕ್ಕೆ ಹೋಗಿದೆ. ಆಮೇಲೆ ಚಮಚದ ಹಿಂಭಾಗದಲ್ಲಿ ಕೆಚಪ್ ಮೆತ್ಕೊಂಡಿತ್ತಲ್ಲ, ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹಾಗೆ ಬ್ರೆಡ್ಡಿನ ತುರ್ದಿಗೆ ಹಚ್ಚಾಯಿತು. ಅಲ್ಲಿ ಈ ಹಚ್ಚಾದ್ಮೇಲೆ ಈ ಮಾಸ್ಟರ್ ಶೆಫಿಂದು ಏನೇನಿದೆಲ್ಲ ಇತ್ತಲ್ಲ ಶೋ ಆಫ್ ಅಲ್ಲಿಗೆ ಮುಗೀತು ಅಂತ ಹೇಳ್ಬೋದು. ಸೊ ಚಮಚದಲ್ಲಿ ಹತ್ತಿದ್ದನ್ನು ವೇಸ್ಟ್ ಮಾಡೋದು ಯಾಕೆ ಅಲ್ವಾ, ನಮ್ಮ ಟಿಪಿಕಲ್ ಗೃಹಿಣಿಯರ ಮೈಂಡ್ ಸೆಟ್ಟು. ಗೃಹಿಣಿಯರದು ಅಂತಲ್ಲ, ಪ್ರತಿಯೊಬ್ಬರು ಅಷ್ಟೇ ವೇಸ್ಟ್ ಮಾಡೋದೇ ತಿನ್ನಬೇಕಲ್ವ. ಹಾಗಾಗಿ ಸೊ ಕೆಚಪ್ನ ಯಾಕೆ ವೇಸ್ಟ್ ಮಾಡೋದು, ಚಮಚದಲ್ಲಿ ತುದಿಲಿರೋದನ್ನು ಬ್ರೆಡ್ಡಿಗೆ ಹಚ್ಕೊಳ್ಳೋಣ, ಹೆಂಗೋ ಫಸ್ಟ್ ಬೈಟಿಗೆ ಅದ್ದುಕೊಳ್ಳೋದು ತಪ್ಪುತ್ತೆ ಅಲ್ವಾ, ಈ ಥರದ ಆಲೋಚನೆಗಳು. ಸೊ ಇವಾಗ ಇನ್ನೊಂದು ರೆಡಿ ಆಯಿತು. ಇದನ್ನು ಕಟ್ ಮಾಡದಿದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಇಡೀ ಪೀಸ್ನ ತಿನ್ನೋದಕ್ಕೆ ಹೋದಾಗ ತುಂಬ ಬಿಸಿ ಇರುತ್ತೆ, ಅಷ್ಟು ನಿಮಗೆ ಮಜಾನೂ ಬರೋದಿಲ್ಲ, ಆಮೇಲೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಅದ್ರ ಬದಲಾಗಿ ಈ ರೀತಿಯಾಗಿ ಮಧ್ಯದಲ್ಲಿ ಕಟ್ ಮಾಡಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ತಿನ್ನೋದಕ್ಕೂ ಕೂಡ ತುಂಬ ಸುಲಭ. ಒಳಗಡೆಯಿಂದ ಹಬೆ ಹಾಗೆ ಬರ್ತಾ ಇದೆ. ಸೊ ಇವತ್ತಿನ ದಿವಸದ ನಮ್ಮ ಮನೆ ಬ್ರೇಕ್ಫಾಸ್ಟ್ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್. ಚಳಿಗಾಲದಲ್ಲಿ ವಿಶೇಷವಾಗಿ ಏನೆಲ್ಲ ರೆಸಿಪಿಗಳು ಮಾಡ್ತೀರಾ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ನೀವು ಕೂಡ ಹಾಗೆಯೇ ಚಳಿಗಾಲಕ್ಕೆ ವಿಶೇಷವಾಗಿ ತರೋ ತರಕಾರಿಗಳಿರ್ಬೋದು, ಸಾಮಾನುಗಳಿರ್ಬೋದು, ಅದು ಕೂಡ ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೋದು. ಹಾಗೆಯೇ ಇಷ್ಟು ದಿವಸ ವ್ಲಾಗ್ ಬರಲಿಲ್ಲ, ಯಾಕೆ ಅಂತಂದರೆ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಕ್ಯಾಮ್ರಾ ಬಿದ್ದುಬಿಟ್ಟು ವರ್ಕ್ ಆಗ್ತಿರ್ಲಿಲ್ಲ. ಅದನ್ನು ಸರ್ವಿಸ್ ಸ್ಟೇಷನಿಗೆ ತೊಗೊಂಡೋದೆ ರಿಪೇರಿ ಮಾಡಿಸ್ಕೊಂಬರೋಕ್ಕೆ ಅಂಥೇಳಿ. ನನ್ನ ಅದೃಷ್ಟ ಚೆನ್ನಾಗಿತ್ತು, ₹1 ಖರ್ಚಿಲ್ದೇ ರಿಪೇರಿಯಾಗಿ ಕ್ಯಾಮ್ರಾ ಬಂತು. ಹಾಗೆಯೇ ಕ್ವಾಲಿಟಿ ಕೂಡ ಇನ್ನೂ ಚೆನ್ನಾಗಿದೆ, ಇನ್ನೂ ಬ್ರೈಟಾಗಿ ಇನ್ನೂ ಚೆನ್ನಾಗಿ ಬರ್ತಿದೆ ಅಂತ ನನಗೆ ಅನಿಸ್ತಿದೆ. ನಿಮಗೇನು ಅನಿಸ್ತಿದೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ಒಂದು ಸತಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋದು ಅಭ್ಯಾಸ ಆಗಿಬಿಟ್ರೆ ಫೋನಿಗೆ ಶಿಫ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೊರಗಡೆ ಹೋದಾಗ ಅನಿವಾರ್ಯ, ಏನೋ ಮಾಡೋಕ್ಕಲ್ಲ, ಆವಾಗ ಫೋನಲ್ಲಿ ಮಾಡ್ತೀನಿ ಅಂದರೆ ಕ್ಯಾಮ್ರಾ ಎಲ್ಲಿ ಬಳಸಬಾರ್ದು ಅಂತಿರುತ್ತೋ ಅಲ್ಲಿ. ಸೊ ತಿಂಡಿ ತಿಂತಾಯಿದ್ದೀನಿ, ರುಚಿಯಾಗಿ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ರೆಡಿಯಾಗಿತ್ತು. ಈಗ ಮಧ್ಯಾಹ್ನ ಸಮಯ ಅಡುಗೆಗೆ ನಾನು ಮುಂಚೆನೇ ಹೇಳಿಬಿಟ್ಟಿದ್ದೆ, ಮೆಂತ್ಯದ ಸೊಪ್ಪು ಮತ್ತು ಬಟಾಣಿನ ಹಾಕಿ ಪಲಾವ್ ಮಾಡ್ತೀನಿ ಅಂಥೇಳಿ. ಇದಂತೂ ತುಂಬ ರುಚಿಯಾಗಿರುತ್ತೆ. ಹಾಗೆಯೇ ಚಳಿಗಾಲದಲ್ಲಿ ಮಧ್ಯಾಹ್ನದೊತ್ತು ಬಿಸಿ ಬಿಸಿಯಾಗಿ ಏನಾರೋ ಮಾಡ್ಕೊಂಡು ತಿನ್ನಬೇಕು. ಮಾಮೂಲಿ ಸಾರು, ಹುಳಿ, ಪಲ್ಯ, ಗೊಜ್ಜು ಅಥವಾ ಇನ್ನೇನೇ ಸಾರುಗಳು, ಇನ್ನೇನೇ ಸೊಪ್ಪಿನ ಸಾರುಗಳು ಏನೇ ಇರ್ಬೋದು, ಅದೆಲ್ಲ ತಿಂದು ಬೇಜಾರಾಗಿರುತ್ತೆ. ವಾರದಲ್ಲಿ 1 ದಿವಸ 2 ದಿವಸ ಏನಾದರೂ ಈ ಥರ ಚೇಂಜ್ ಇರಬೇಕು ಊಟದಲ್ಲಿ ಅಂತಂದರೆ ಈ ಪಲಾವ್ನ ಖಂಡಿತ ಟ್ರೈ ಮಾಡಿ. ವೀಕೆಂಡ್ ಇರ್ಬೋದು ಅಥವಾ ವೀಕ್ ಡೇಸಲ್ಲಿ ಮಾಡಿದರೆ ನೀವು ಆರಾಮಾಗಿ ಇದನ್ನು ಲಂಚ್ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ಬೋದು. ವೀಕೆಂಡಲ್ಲಿದ್ದರೆ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಬಿಸಿಯಾಗಿ ತಿನ್ಬೋದು. ಸೊಪ್ಪನ್ನು ತೊಳೆದು ಆ ಕಡ್ಡಿನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ದೆ. ಈಗ ಹೆಚ್ಚೋದೊಂದೇ ಕೆಲಸ. ಹಾಗೆಯೇ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಒಂದು ಅರ್ಧದಷ್ಟು ಮಾತ್ರ ಇದಕ್ಕೆ ಬಳಸ್ಕೊಂಡು ಇನ್ನೊಂದಿಷ್ಟನ್ನು ತೊಳೆದಿತ್ತಲ್ಲ ಹಾಗೆ ಎತ್ತಿಟ್ಕೊಂಡೆ. ಮಾನೆ ರೊಟ್ಟಿ ಜೊತೆಗೋ ಅಥವಾ ಇನ್ಯಾವುದೇ ಅಡುಗೆ ಮಾಡಿದ್ರೆ ಗೋಧಿ ಹಿಟ್ಟು ಜೊತೆಗೆ ಸೇರಿಸಿ ಕಲಸಿ ಚಪಾತಿ ಥರ ಮಾಡೋದು, ಈ ಥರದ್ದೆಲ್ಲ ಮಾಡ್ಬೋದು ಅಂಥೇಳಿ ಇನ್ನೊಂದು ಉಳಿದಿದ್ದ ಕ್ವಾಂಟಿಟಿನ ಎತ್ತಿಟ್ಕೊಂಡಿನಿ. ಹಾಗೆಯೇ ಫ್ರೆಶ್ ಬಟಾಣಿ ಹಾಕಿದಾಗ ಪಲಾವಿನ ರುಚಿ ಕೂಡ ಅದ್ಭುತವಾಗಿರುತ್ತೆ. ಈಗ ಮಸಾಲೆ ರುಬ್ಕೋಬೇಕು. ಕೆಲವೊಂದು ಮಸಾಲೆಗಳು ಇದಕ್ಕೆ ಹಾಕ್ತೀನಿ, ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಲಾಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ ನಿಮ್ಮಲ್ಲೇ ಯಾರೊಬ್ರು ಕೇಳಿದ್ರಿ, ಮೆಣಸು ಲವಂಗ ಎರಡೂ ಹಾಕಿದ್ರಾ, ನೀವು ಹೇಳಲಿಲ್ಲ ಅಂಥೇಳಿ. ಅದೇನಾಗುತ್ತೆ ಅಂದರೆ ವಾಯ್ಸ್ ಓವರ್ ಮಾಡಬೇಕಾದ್ರೆ ಒಂದೊಂದ್ಸತಿ ಮಿಸ್ ಆಗಿರುತ್ತೆ. ಅದು ನೋಡಿ ಅಥವಾ ಗಮನಿಸಿ ಹೇಳಿರಲ್ಲ ಅಥವಾ ಏನೋ ಒಟ್ಟಿನಲ್ಲಿ ಅದು ಮಿಸ್ ಆಗಿರುತ್ತೆ. ಹಾಗಾಗಿ ವಿಡಿಯೋ ಕ್ಲಿಪ್ನ ತೋರಿಸ್ಬಿಟ್ಟಿರ್ತೀನಿ. ಅದರೊಳಗಂತೂ ನಿಮಗೆ ವಿಡಿಯೋನ ಪಾಸ್ ಮಾಡಿಕೊಂಡು ನಿಧಾನಕ್ಕೆ ನೋಡ್ಕೋಬೋದು ಏನೆಲ್ಲ ಪದಾರ್ಥಗಳು ಹಾಕಿದ್ದಾರೆ ಅಂಥೇಳಿ. ಅದು ನಮಗೆ ವಾಯ್ಸ್ ಓವರ್ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಮಿಸ್ ಆಗುತ್ತೆ ಆ ಥರ. ಇವಾಗ ಮಿಕ್ಸರ್ ಜಾರಿಗೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕೋಬೇಕು ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಸಾಕಷ್ಟು ತೆಂಗಿನ ತುರಿ ಇಲ್ಲ ಅಂಥೇಳಿ. ಸರಿ ಇವಾಗ ಯಾರು ಇದನ್ನು ತುರಿತಾ ಕೂರ್ತಾರೆ ಅಂಥೇಳಿ ಚಾಕು ತೊಗೊಂಡು ಹಾಗೆ ಎಬ್ಬಿಟ್ಟು ಪೀಸಸ್ನ ಮಾಡಿಕೊಂಡು ಎನಿವೇಸ್ ಮಿಕ್ಸರಲ್ಲಿ
ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದಷ್ಟೇ ಅಲ್ವಾ. ಹಾಗಾಗಿ ಎಲ್ಲದನ್ನು ಕಾಯಿನ ಎಬ್ಕೊಂಡು ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆಗಳಿಗೆ ಇಲ್ಲಿ ಏನೇನು ಹಾಕ್ತೀನಿ ಅಂತ ಖಂಡಿತ ತೋರಿಸ್ತೀನಿ. ನಿಮಗೆ ಈ ಪಲಾವ್ಗೆ ಈರುಳ್ಳಿ ಬೆಳ್ಳುಳ್ಳಿ ಖಂಡಿತ ಬಳಸ್ಬೋದು. ನಾನಿಲ್ಲಿ ಬಳಸಿಲ್ಲ ಅಷ್ಟೇ. ಯಾಕೆ ಅಂತಂದರೆ ಪಲಾವ್ ಮಾಡಿದಾಗ ಸ್ವಲ್ಪ ರಾತ್ರಿಗೂ ಕ್ವಾಂಟಿಟಿ ಉಳಿಯುತ್ತೆ, ಆವಾಗ ಅದ್ರ ವಾಸನೆ ಅಷ್ಟು ಚೆನ್ನಾಗಿ ನಾನು ಅನಿಸೋದಿಲ್ಲ, ಹಾಗಾಗಿ ನಾನು ಹಾಕಿಲ್ಲ. ಇಲ್ಲಿ ಕಾಯಿನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತೀರಾ ಅಂದರೆ ಇಲ್ಲಿ ರುಬ್ಬಬೇಕಾದ್ರೂ ಕೂಡ ನೀವು ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋಬೋದು. ಇಲ್ಲ ಅಂದರೆ ನೀವು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡು ಒಗ್ಗರಣೆಗೆ ಕೂಡ ಹಾಕೋಬೋದು. ಬೆಳ್ಳುಳ್ಳಿನೂ ಅಷ್ಟೇ ರುಬ್ಬಬೇಕಾದ್ರೂ ಹಾಕೋಬೋದು, ಇಲ್ಲ ಒಗ್ಗರಣೆಗೆ ಹಾಕೋತೀರ ಪೇಸ್ಟ್ ಮಾಡಿ ಅಥವಾ ಇಡಿಯಾಗಿ ಯಾವ ಥರ ಬೇಕಾದರೂ ನೀವು ಹಾಕೋಬೋದು, ಚೆನ್ನಾಗಿ ಬರುತ್ತೆ. ಈಗ ನಾನು ಆದಷ್ಟು ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ನಲ್ಲಿ ಮಾಡೋದು ಅಂತ ಹೇಳಿ, ಹಾಗಾಗಿ ನೀವು ಓಪನಾಗಿ ಪಾತ್ರೆಲಿ ಕೂಡ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ನೀರು ಮಾತ್ರ ನೋಡ್ಕೊಂಡು ಹಾಕೋಬೇಕಾಗತ್ತಷ್ಟೇ. ಕುಕ್ಕರಲ್ಲಾದರೆ ಸ್ವಲ್ಪ ಕೆಲಸ ಕಡಿಮೆ ಅಂಥೇಳಿ. ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಹಾಕ್ತಾಯಿದ್ದೀನಿ. ನೀವು ಪೂರ್ತಿ ತುಪ್ಪದಲ್ಲಿ ಬೇಕಾದರೂ ಮಾಡ್ಬೋದು, ಪೂರ್ತಿ ಎಣ್ಣೆಲಿ ಕೂಡ ಮಾಡ್ಬೋದು. ಮನೇಲಿ ಕಾಯಿಸಿದ ತುಪ್ಪ ಘಮ ಘಮ ಅಂತ ವಾಸನೆ ಬರ್ತಿತ್ತು. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಚಕ್ಕೆ, ಲವಂಗ, ಹಾಗೆಯೇ ಜಾಪತ್ರೆ ಹಾಕಿದ್ದೆ. ಆಮೇಲೆ ಸ್ಟಾರ್ ಅನೀಸ್ ಏನು ಬರುತ್ತಲ್ಲ ಅದನ್ನು ಕೂಡ ಹಾಕಿದ್ದೆ. ಇದು ಅದರದ್ದೊಂದು ಫ್ಲೇವರ್ ಏನಿದೆಯಲ್ಲ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಈ ಪಲಾವಲ್ಲಿ ನೀವು ಜಾಪತ್ರೆ ಇರ್ಬೋದು ಮತ್ತು ಸ್ಟಾರ್ ಅನೀಸ್ ಇರ್ಬೋದು, ಅದು ಹಾಕಿದ್ರೆ ವಿಶೇಷವಾದ ಫ್ಲೇವರ್ ಇರುತ್ತೆ. ನೀವು ಯಾವತ್ತೂ ಹಾಕಿಲ್ಲ ಅಂದರೆ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಪಲಾವ್ ಎಲೆ ಖಂಡಿತ ಹಾಕ್ತೀವಿ. ಹಾಗೆಯೇ ಸ್ವಲ್ಪ ಗೋಡಂಬಿ ಕೂಡ ಹಾಕೋಬೇಕಾಗತ್ತೆ, ಚೆನ್ನಾಗಿರುತ್ತೆ. ಮಧ್ಯ ನಿಮಗೊಂದು ಪಲಾವಲ್ಲಿ ಗೋಡಂಬಿ ಸಿಕ್ತಿದ್ರೆ ನನ್ನ ಮಸಾಲೆ ಖಜಾನ ಏನಿದೆಯಲ್ಲ ಅಲ್ಲಿಂದ ಒಂದೊಂದನ್ನೇ ತೆಕ್ಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಕಪ್ಪು ಏಲಕ್ಕಿ ಹಾಕಿದ್ದೆ. ವಿಡಿಯೋದಲ್ಲಿ ನೋಡಿ ನೀವು ಕೇಳೋಕ್ಕೆ ಮುಂಚೆ ನಾನೇ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದೀನಿ. ಒಂದೊಂದು ಸತಿ ಜ್ಞಾಪಕ ಬರುತ್ತೆ, ಒಂದೊಂದು ಸತಿ ಜ್ಞಾಪಕ ಬರೋದಿಲ್ಲ. ನೋಡಿ ಒಗ್ಗರಣೆನ ತೋರಿಸ್ಬಿಟ್ಟಿದ್ದೀನಿ, ಏನೇನೆಲ್ಲ ಹಾಕಿದ್ದೀನಿ. ಅಕಸ್ಮಾತ್ ನಾನು ಬಿಟ್ಟಿದ್ರು ಕೂಡ ನೀವು ವಿಡಿಯೋ ಕ್ಲಿಪ್ನ ನೋಡಿ ಇದೆಲ್ಲ ಹಾಕಿದ್ದಾರೆ, ಅದ್ರ ಬೃಂದ ಹೇಳಿಲ್ಲ ಅಂತ ಅಂದ್ಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಮಸಾಲೆನ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡೇ ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ನೀವು ತುಂಬ ಹೊತ್ತು ಹುರಿತಿರ್ಬೇಕಾಗತ್ತೆ ಅಷ್ಟೇ, ಇನ್ನೇನಿಲ್ಲ. ಗಟ್ಟಿಯಾಗಿ ರುಬ್ಕೊಂಡಾಗ ನಿಮಗೆ ಹುರಿಯೋ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲವೂ ಇಲ್ಲಿ ಹಸಿ ಪದಾರ್ಥ ಇರುತ್ತಲ್ವ, ಅದನ್ನು ನೀವು ಸರಿಯಾಗಿ ಹುರ್ಕೊಳ್ಳದೇ ಇದ್ದರೆ ಪಲಾವ್ ಚೆನ್ನಾಗಿ ಬರೋದಿಲ್ಲ. ಒಂದು ಹಸಿ ವಾಸನೆ ಬರುತ್ತೆ. ಹಾಗಾಗಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡಷ್ಟು ಒಳ್ಳೆಯದು. ಮಿಕ್ಸರ್ ಜಾರಿಗೆ ನೀರು ಹಾಕಿ ಈಗಲೇ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ನೀರು ಯಾವುದು ಅಂದರೆ ನಾನು ಅಕ್ಕಿ ನೆನೆಸೋದಕ್ಕೆ ಇಟ್ಕೊಂಡಿದ್ದಲ್ಲ, ಅದೇ ನೀರನ್ನೇ ಹಾಕ್ಕೊಂಡೆ. ಯಾಕೆಂದರೆ ಅಳತೆ ಮಾಡಿ ಇಟ್ಕೊಂಡಿದ್ದೆ. ಅಂದರೆ 1:2 ರೇಷೋ. ನೀವು 1 ಕಪ್ಪು ಬಾಸ್ಮತಿ ಅಕ್ಕಿನ ಬಳಸ್ತೀರಾ ಅಂದರೆ 2 ಕಪ್ಪಷ್ಟು ನೀರು, ಅಂದರೆ ಸ್ವಲ್ಪ ಉದ್ರಾಗುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕಿದ್ರೆ ಆರಿದ ಮೇಲೂ ಕೂಡ ಸಾಫ್ಟಾಗಿರುತ್ತೆ. ನೋಡಿ ಮಸಾಲೆನ ನಾನು ಹುರಿದು ಇಷ್ಟು ಡ್ರೈ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಾಗಲೇ ನಿಮ್ಗೆ ಅದ್ರ ಘಮ, ಹಸಿ ವಾಸನೆ ಯಾವುದು ಕೂಡ ಘಮ ಚೆನ್ನಾಗಿ ಬರುತ್ತೆ, ಹಸಿ ವಾಸನೆ ಬರೋದಿಲ್ಲ. ಈಗ ನಾನು ಇದಕ್ಕೆ ಹೆಚ್ಚಿಟ್ಟಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೊಪ್ಪಿಲ್ಲಿ ಜಾಸ್ತಿನೇ ಇದೆ. ನಾನು ಹೇಳಿದ್ನಲ್ಲ 2 ಕಟ್ಟಷ್ಟು ತೊಗೊಂಬಂದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಒಂದು ಅರ್ಧ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹೆಚ್ಕೊಂಡಿದ್ದೆ. ಉಳಿದಿದ್ದನ್ನು ಎತ್ತಿಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ಇನ್ನೇನಾರು ಅಡುಗೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಅಕ್ಕಿ ರೊಟ್ಟಿ ಮಾಡಬೇಕು ಅನ್ಬೇಕಾದ್ರೆ ಹಾಕ್ಕೋಬೋದು, ಅಥವಾ ಬಾತ್ ಥರ ಕಲಿಸ್ಬೋದು, ಏನಾರು ಒಂದಕ್ಕೆ ಆಗುತ್ತೆ ಅಂಥೇಳಿ. ಮೆಂತ್ಯದ ಸೊಪ್ಪನ್ನು ಯಾವಾಗಲೂ ನೀವು ಮಸಾಲೆ ಎಲ್ಲ ಹುರ್ಕೊಂಡು ಆದಮೇಲೆ ಹಾಕ್ಕೊಳ್ಳಿ, ಯಾಕೆಂದರೆ ಬೇಗ ಆಗುತ್ತೆ. ಅದೇನು ನಿಮಗೆ ಜಾಸ್ತಿ ಸಮಯ ತೊಗೊಳೋದಿಲ್ಲ. ಆದರೆ ಮಸಾಲೆ ಮಾತ್ರ ಸ್ವಲ್ಪ ಸಮಯ ತೊಗೊಳುತ್ತೆ, ನೀಟಾಗಿ ಅದನ್ನು ಹುರ್ಕೋಬೇಕಾಗತ್ತೆ. ಚಳಿಗಾಲದಲ್ಲಿ ಮಾಡೋವಂಥ ಅಡುಗೆಗಳಲ್ಲಿ ಮೆಂತ್ಯ ಸೊಪ್ಪಿನ ಬಳಕೆ ತುಂಬಾ ಮುಖ್ಯ. ಯಾಕೆಂದರೆ ಮೆಂತ್ಯ ಸೊಪ್ಪು ದೇಹಕ್ಕೆ ಒಂದು ಶಾಖನ ಕೊಡುತ್ತೆ. ಹಾಗೆ ಸೊಪ್ಪು ತಿನ್ನೋದ್ರಿಂದ ಸಾಕಷ್ಟು ನಾರಿನಂಶ, ಕಬ್ಬಿಣದ ಅಂಶ ಎಲ್ಲದು ಕೂಡ ಸಿಗುತ್ತೆ. ಮತ್ತು ರುಚಿಯಾಗೂ ಇರುತ್ತೆ, ಹೇಳಲೇಬೇಕಾಗಿಲ್ಲ. ಪಲಾವ್ ಎಲ್ಲ ಈ ಥರದ್ದು ಮಾಡ್ಕೊಂಡಾಗ ಮೆಂತ್ಯ ಸೊಪ್ಪು ತಿನ್ನಲ್ಲ ಅನ್ನೋರು ಕೂಡ ಖಂಡಿತ ತಿಂತಾರೆ. ಈಗ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ತುಪ್ಪದಲ್ಲಿ ನೀವು ಮಾಡಿದಾಗ, ನಾನಿಲ್ಲಿ ಎಣ್ಣೆನೂ ಹಾಕ್ಕೊಂಡಿದ್ದೀನಿ, ಆದರೆ ತುಪ್ಪ ಹಾಕಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡಿದಾಗ ಒಂದು ವಿಶೇಷವಾದ ಘಮ ಇರುತ್ತೆ. ಬರೀ ಎಣ್ಣೆಲಿ ಮಾಡಿದಾಗ ಆ ಘಮ ಇರಲ್ಲ ಅಂತ ನನಗನ್ಸುತ್ತೆ. ನೀವೇನು ಹೇಳ್ತೀರಾ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಈಗ ನಾನು ಬಟಾಣಿನೂ ಹಾಕ್ಕೊಂಡಿದ್ದೀನಿ. ಈಗ ಬಟಾಣಿ ಎಲ್ಲ ಎಲ್ಲದೂ ಹಾಕ್ಕೊಂಡಾಯಿತು. ಈಗ ಚೆನ್ನಾಗಿ ಹುರ್ಕೊಳ್ಳೋದಷ್ಟೇ. ಆಮೇಲೆ ಅಕ್ಕಿನ ನಾನೊಂದು 1/4 ಗಂಟೆ 20 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಆ ರೀತಿ ನೆನೆಸಿಡೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಕೆಲವರಿಗೆ ಬಾಸ್ಮತಿ ಅಕ್ಕಿ ತಿಂದರೆ ಅಷ್ಟು ಚೆನ್ನಾಗಿ ಅರ್ಗೋದಿಲ್ಲ ಅಂತ ಒಂದು ಇದಿರುತ್ತೆ.
ಆ ಸಮಸ್ಯೆ ಕೂಡ ಇದೊಂದು ಉತ್ತರ ಅಂತ ಹೇಳ್ಬೋದು. ನೆನೆಸಿಟ್ಕೊಳ್ಳಿ. ಇಲ್ಲಿ ಅಕ್ಕಿ ನೆನೆಸಿಟ್ಟಿದೆ ಅಂತ ಹೇಳಿದ್ನಲ್ಲ, ಅದನ್ನು ತೆಗೆದು ಫಸ್ಟ್ ಹಾಕ್ಕೊಂಡೆ, ನೀರನ್ನು ಬಿಟ್ಬಿಟ್ಟು. ಆಮೇಲೆ ಅನಿಸ್ತು ಏನಕ್ಕೆ ನೀರನ್ನು ಬಿಟ್ಟು ಹಾಕಬೇಕು, ಹಾಗೆ ಇಡಿಯಾಗಿ ಹಾಕ್ಬಿಟ್ರೆ ಕೆಲಸನೇ ಮುಗಿಯುತ್ತಲ್ಲ, ಅಕ್ಕಿನೇನು ಹುರಿಯೋ ಪ್ರೋಗ್ರಾಮ್ ಏನಿಲ್ಲ ಇಲ್ಲಿ ಅಂಥೇಳಿ ಹಾಗೆ ಹಾಕ್ಕೊಂಡೆ. ಈ ನೆನೆಸಿಟ್ಟಿದ್ನಲ್ಲ ನೀರು, ಅದೇ ಸ್ವಲ್ಪ ನೀರನ್ನು ಮಿಕ್ಸರ್ ಜಾರ್ಗೂ ಹಾಕ್ಕೊಂಡಿದ್ದೆ. ಅದರೊಳಗಿರುವಂಥ ಮಸಾಲೆನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಲ್ಲಿ ಹಾಕ್ಕೊಳ್ಳೋಣ ಅಂಥೇಳಿ. ಸೊ ಇವಾಗ ಎಲ್ಲದೂ ಹಾಕಾಯಿತು. ಈಗ 2 ಸಾಮಾನುಗಳು ಹಾಕೋದು ಬಾಕಿ ಇದೆ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಇಡೀ ನಿಂಬೆಹಣ್ಣಿನ ರಸನ ಹಾಕೋತೀನಿ. ಈ ಮೆಂತ್ಯ ಸೊಪ್ಪಿನ ಪಲಾವ್ಗೆ ನಿಂಬೆಹಣ್ಣಿನ ರಸನ ಖಂಡಿತ ಹಾಕೋದನ್ನು ಮರಿಬೇಡಿ. ಉಪ್ಪು ಅಷ್ಟೇ, 1 ಕಪ್ ಅಷ್ಟು ಅಕ್ಕಿಗೆ 1 ಚಮಚದಷ್ಟು 1.5 ಕಪ್ ಅಕ್ಕಿ ಹಾಕಿದ್ದೆ. ಸೊ 1.5 ಸ್ಪೂನು ಅಂತೇಳಿ ಇದು ನನ್ನ ಅಂದಾಜು. ಇದು ಮಾಡಿ ನನಗೆ ಅಭ್ಯಾಸ ಆಗೋಗಿದೆ. ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ, ನೀವು ಕರೆಕ್ಟಾಗಿ ಉಪ್ಪನ್ನ ಹಾಕಿ, ಅಂದರೆ ಕರೆಕ್ಟಾಗಿ ಬರಬೇಕು ಅಂತ ಇದ್ದರೆ, ಇಲ್ಲಿ ಉಪ್ಪು ಹಾಕಾದ್ಮೇಲೆ ಈ ನೀರೇನಿರುತ್ತಲ್ಲ ಅದನ್ನು ಚೂರು ಟೇಸ್ಟ್ ಮಾಡಿ ನೋಡಿ. ಅದು ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಂತ ಅನಿಸಿದ್ರೆ ನಿಮ್ಮ ಪಲಾವ್ಗೆ ಉಪ್ಪು ಕರೆಕ್ಟಾಗಿದೆ ಅಂಥೇಳಿ. ತುಂಬ ಜಾಸ್ತಿ ಇರಬಾರ್ದು, ಚೂರು ಜಾಸ್ತಿ ಇರಬೇಕು ಅಷ್ಟೇ. ಈಗ ನಿಂಬೆಹಣ್ಣನ್ನು ಒಂದನ್ನು ಸಂಪೂರ್ಣವಾಗಿ ಇದಕ್ಕೆ ಹಿಂಡ್ಕೊಂಡಿದ್ದೀನಿ. ಮೇಲ್ಗಡೆಗೆ 1-2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳಿ. ಇದೇನಾಗುತ್ತೆ ಅಂದರೆ, ಈ ರೀತಿ ತುಪ್ಪ ಹಾಕಿದಾಗ ನಿಮಗೆ ಪಲಾವ್ ತಿಂದ ತಕ್ಷಣ ಆ ತುಪ್ಪದ ಘಮ ಬಾಯಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಂತೇಳಿ ಇಲ್ಲಿ ನೀವು ತುಂಬ ಕ್ವಾಂಟಿಟಿ ತುಪ್ಪನ ಬಳಸಿರ ಅಂತಲೂ ಏನಿಲ್ಲ. ಈ ರೀತಿ ಮೇಲ್ಗಡೆ ಹಾಕೋದ್ರಿಂದ ಒಂದು ರುಚಿ ಘಮ, ಇನ್ನೊಂದು ಅನ್ನನೂ ಕೂಡ ಅಷ್ಟೇ ಒಂದು ಸ್ವಲ್ಪ ಉದುರಿದ್ರಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅಫ್ಕೋರ್ಸ್ ನೀವು ಕರೆಕ್ಟಾಗಿ ನೀರನ್ನು ಹಾಕಿರಬೇಕು. 1:2 ಅಥವಾ 1 ಲೋಟಕ್ಕೆ 2 ಲೋಟ ನೀರು ಅಥವಾ 2.5 ಲೋಟ ನೀರನ್ನು ಹಾಕಬೇಕಾಗತ್ತಷ್ಟೇ. ಇದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಯಾಕೆಂದರೆ ಬಾಸ್ಮತಿ ಅಕ್ಕಿನ ನೆನೆಸೋದಕ್ಕೂ ಕೂಡ ಸಜೆಸ್ಟ್ ಮಾಡಿದ್ದೀನಿ. ಜೊತೆಗೆ ನೀರು ಜಾಸ್ತಿ ಆಗಿಬಿಟ್ರೆ ಪಲಾವ್ ಮುದ್ದೆ ಆಗೋಗ್ಬಿಡುತ್ತೆ. ಹಾಗಾಗಿ ಈಗ 2-3 ವಿಸಿಲ್ ಸಾಕಾಗತ್ತೆ. ನಿಮ್ಮನೆ ಕುಕ್ಕರಲ್ಲಿ ನೀವು ನೋಡ್ಕೊಳ್ಳಿ ಎಷ್ಟು ವಿಸಿಲ್ ಕೂಗಿಸ್ಬೇಕು ಅಂಥೇಳಿ. ಅದಾದಮೇಲೆ ಆರಿದ್ಮೇಲೆ ನಿಧಾನಕ್ಕೆ ತೆಕ್ಕೊಳ್ಳಿ. ಇದನ್ನು ಬೇಕಾದರೆ ನೀವು ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಂಡು ಆರಿಸ್ಕೊಂಡ್ರೆ ಇನ್ನೂ ಉದುರಾಗಿ ಬರುತ್ತೆ. ಇಲ್ಲ ಕುಕ್ಕರ್ನಲ್ಲೇ ಇರಲಿ ಪರವಾಗಿಲ್ಲ, ಬಿಸಿಯಾಗಿ ಊಟ ಮಾಡಬೇಕು ಅಂತಿದ್ರೆ ನಿಧಾನಕ್ಕೆ ಮಗಚೋ ಕೈಯಿಂದ ಸೈಡಿಂದ ತೆಗೆಯೋದಕ್ಕೆ ಪ್ರಯತ್ನ ಪಡಿ. ಮಧ್ಯದಲ್ಲಿ ಸೌಟ್ ಹಾಕೋದಕ್ಕೆ ಹೋದರೆ ಎಲ್ಲದು ಕೂಡ ಅನ್ನ ಎಲ್ಲ ಮುದ್ದೆ ಆಗುತ್ತೆ, ಒಡೆದೋಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು, ಘಮ ಅಂತಿತ್ತು. ಸೊ ವಿಂಟರ್ ಸ್ಪೆಷಲ್ ರೆಸಿಪಿಗಳಾದಂಥ ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪಿನ ಪುಲಾವ್ ಇರ್ಬೋದು ಅಥವಾ ಪನ್ನೀರ್ ಟಿಕ್ಕಾ ಸ್ಯಾಂಡ್ವಿಚ್ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೀವು ಮಾಡಿಲ್ಲ ಯಾವತ್ತು ಅಂದರೆ ಮಾಡಿ ನೋಡಿ, ಅಥವಾ ಮಾಡ್ತೀರಾ ಅಂತಂದರೆ ಇನ್ನೇನಾದ್ರು ವಿಶೇಷವಾಗಿ ಮಾಡ್ತೀರಾ ಅದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಸೊ ನಮ್ಮನೆ ಊಟ ತಯಾರಾಗಿದೆ. ಅಫ್ಕೋರ್ಸ್ ತೋರಿಸ್ತೀನಿ ಪಲಾವ್ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಗೋಡಂಬಿ ಹಾಕಬೇಕಾದ್ರೆ ನೀವು ಬೇಕಾದರೆ ಅಂದರೆ ಒಗ್ಗರಣೆಗೆ ಹಾಕೊಳ್ಳೋ ಬದಲು ತುಪ್ಪದಲ್ಲಿ ಹುರಿದು ಇಟ್ಕೊಂಡು ಈ ಹಂತದಲ್ಲಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಪಲಾವ್ ಈ ಥರ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಾಗಿತ್ತು. ಊಟ ಎಲ್ಲ ಆಯಿತು. ಮೆಂತ್ಯ ಸೊಪ್ಪಿನ ಪಲಾವ್ ತುಂಬ ಚೆನ್ನಾಗಾಗಿತ್ತು. ಅದಕ್ಕೆ ನಿಂಬೆಹಣ್ಣು ಹಾಕ್ತೀವಲ್ಲ ನಾವು, ಅದು ಒಂದು ವಿಶೇಷವಾದ ರುಚಿ ಕೊಡುತ್ತೆ. ನಾನು ನಿಂಬೆಹಣ್ಣು ಹಾಕ್ದೇನೂ ಕೂಡ ಮಾಡಿ ನೋಡಿದ್ದೀನಿ, ಬಟ್ ನಿಂಬೆಹಣ್ಣು ಹಾಕಿದಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೊಪ್ಪಿನ ಜೊತೆ ಏನಾರೋ ಒಂಚೂರು ಹುಳಿ ಪದಾರ್ಥ ಸೇರಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಂಬೆಹಣ್ಣು ಹಾಕೋದು ರುಚಿ, ಆ್ಯಂಡ್ ನಮಗೂ ಕೂಡ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸು ನಮ್ಮ ರಕ್ತಕ್ಕೆ ಸೇರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಹೊರಗಡೆ ಹೋಗಬೇಕು, ನಂಗೆ ಕೆಲಸ ಇದೆ. ಜೊತೆಗೆ ಒಂದಿಷ್ಟು ಸೀರೆಗಳನ್ನ ಡ್ರೈ ಕ್ಲೀನಿಗೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಈ ಕಡೆ ತೋರಿಸ್ತೀನಿ, ಬಾರ್ಡ್ರ್ ಇದೆ, ಮೈಸೂರು ಸಿಲ್ಕ್ ಸೀರೆ. ಈ ಕಲರ್ ಕಾಂಬಿನೇಷನ್ನು ನಂಬರ್ ಇದ್ದರೆ ಕೊಡಿ ಅಂತೆಲ್ಲ ಕೇಳ್ತೀರಾ, ಬಟ್ ಇದರೊಳಗಡೆ ನಂಬರ್ನ ಮೋಸ್ಟ್ಲಿ ಅವರು ಕಟ್ ಮಾಡಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಕಟ್ ಮಾಡಿಸಿಲ್ಲ. ಈ ಸೀರೆ 21 ವರ್ಷ ಹಳೇದಿದು. ಹಾಗಾಗಿ ಆವಾಗ ಮೋಸ್ಟ್ಲಿ ತಿಳುವಳಿಕೆ ನಮಗೂ ಇರಲಿಲ್ಲ, ಫಾಲ್ಸ್ ಹಾಕೋರ್ಗೂ ಇರಲಿಲ್ಲ ಅಂತ ಅನಿಸುತ್ತೆ, ಟೈಲರ್ಗೂ ಇರಲಿಲ್ಲ ಅನಿಸುತ್ತೆ, ಕಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಸೀರೆ ಇದನ್ನು ಡ್ರೈ ಕ್ಲೀನಿಗೆ ಕೊಡಬೇಕು, ತುಂಬ ದಿವಸ ಆಗೋಗಿದೆ. ಇದು ಒಂಥರ ಈ ಲೈಟ್ ಕಲರ್ಗಳು ಏನಾಗುತ್ತೆ ಅಂದರೆ ಒಂದು ಲೇಯರು ಈ ಕೊಳೆನೋ ಡಸ್ಟೋ ಸೆಟ್ಲಾದಂಗೆ ಇರುತ್ತೆ. ಸೊ ಹಂಗೆ ಅನಿಸ್ತಿದೆ. ಅದು ಬಿಟ್ಟರೆ ಯಾವುದೂ ಮೇಜರಾಗಿ ಏನೋ ಒಂದು ಎಣ್ಣೆ ಬಿದ್ದಾಗಿರೋದು ಅಥವಾ ಏನೋ ಅಂಟ್ಕೊಂಡಾಗಿರೋದು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಇದನ್ನು ಸ್ವಲ್ಪ ಇನ್ನೂ ಬ್ರೈಟಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆಲ್ಲ. ಇದು ಸ್ವಲ್ಪ ಯಂಗ್ಸ್ಟರ್ಸು ಉಟ್ಕೋಬೋದು, ಉಟ್ಕೊಳ್ಳೋಕ್ಕೇನಿಲ್ಲ, ಬಟ್ ಸ್ವಲ್ಪ ಆ್ಯಕ್ಚುಲಿ ಏಜ್ ಆದವ್ರಿಗೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ.
ಬಟ್ ಈಗ ಮೈಸೂರು ಸಿಲ್ಕಲ್ಲಿ ಎಲ್ಲ ಕಲರ್ ಕಾಂಬಿನೇಷನ್ಗಳು ಇವತ್ತಿನ ದಿವಸದ ಕ್ರೇಜ್ ನೋಡಿದ್ರೆ ಸೊ ಎಲ್ಲ ಕಲರ್ ಕಾಂಬಿನೇಷನ್ಗಳೂ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬೆಲೆ ಎಷ್ಟು ಕೊಟ್ಟು ತೊಗೊಂಡಿತ್ತೋ ಗೊತ್ತಿಲ್ಲ, ಅದು ನಮ್ಮಮ್ಮ ತಂದಿದ್ದೆ, ಆ್ಯಕ್ಚುಲಿ ನಾನು ತೊಗೊಂಡಿದ್ದಲ್ಲ ಅದು. ಈ ಸೀರೆನೇ ನಾನು ಆ್ಯಕ್ಚುಲಿ ಡ್ರೈ ಕ್ಲೀನಿಗೆ ಕೊಡಬೇಕು ಅಂತ ತುಂಬ ದಿವಸ ಯೋಚನೆ ಮಾಡ್ತಿರೋದು ಈ ಸೀರೆನ. ಇದು ನಾನು ಗೌರಿ ಹಬ್ಬದಲ್ಲಿ ಉಟ್ಕೊಂಡಿದ್ದೆ. ಆ ವ್ಲಾಗಲ್ಲಿ ಈ ವರ್ಷದ್ದಲ್ಲ, ಹೋದ ವರ್ಷದ್ದು ಅನಿಸುತ್ತೆ. ಹೋದ ವರ್ಷದ ಗೌರಿ ಹಬ್ಬದಲ್ಲಿ ಉಟ್ಕೊಂಡಿದ್ನ. ಹೋದ ವರ್ಷದಲ್ಲಿ ಉಟ್ಕೊಂಡಿದ್ದೆ. ಮನೆಗೆ ಯಾರೋ ಬಂದಿದ್ರು, ಅವ್ರಿಗೊಂಚೂರು ಕಾಫಿ ಮಾಡಿಕೊಡೋಣ ಅಂದ್ಕೊಂಡು ಹೋಗಿ ಅಡುಗೆ ಮನೆಗೆ ಹೋದಾಗ ಕಾಫಿ ಚೆಲ್ಬಿಡ್ತು. ಅಂದರೆ ಸೀರೆ ಮೇಲೆ ಚೆಲ್ಲಿಲ್ಲ, ಹಾಗೆ ಚೆಲ್ತು. ಅದರದ್ದು ಇದೆಲ್ಲ ಕೂಡ ಸೀರೆಗೆ ಹಾರಿತು. ಅದನ್ನ ತಕ್ಷಣ ತೊಳೆದು ಎಲ್ಲ ಇದು ಮಾಡಿದೆ. ಅಂದ್ರೂ ಒಂದೊಂದು ಚೂರೆಲ್ಲೋ ಇನ್ನೂ ಕರೆ ಇದೆಯೇನೋ ಅಂತ ಅನ್ನಿಸ್ತಿದೆ. ಹೋಗುತ್ತೆ ಅಂತ ಅಂತಾರೆ, ನೋಡೋಣ ಏನು. ಬಟ್ ಕಾಣೋ ಹಾಗೇನಿಲ್ಲ. ಈ ಚಿಕ್ಕ ಚಿಕ್ಕ ಇದಿರುತ್ತಲ್ಲ, ಡ್ರಾಪ್ಲೆಟ್ಸ್ ಥರ ಹಾರಿರೋದಷ್ಟೇ. ಇದ್ರ ಮೇಲೆ ಡೈರೆಕ್ಟಾಗಿ ಬಿದ್ದಿರೋದು ಇದೆಲ್ಲ ಏನಿಲ್ಲ. ಸೊ ಹಾಗಾಗಿ ಇದನ್ನ ಡ್ರೈ ಕ್ಲೀನಿಗೆ ಕೊಡಬೇಕು ಅಂತ ಯೋಚನೆ ಮಾಡಿ 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 ಎಷ್ಟೊಂದು ದಿವಸದಿಂದ ಇವಾಗ ಏನಂದರೆ ಎಲ್ಲರ ಹತ್ರನೂ ಸೀರೆ ಜಾಸ್ತಿ ಇರುತ್ತಲ್ವ. ಸೊ ನೀವೇನು ಫಂಕ್ಷನ್ಗೆ ಯಾವ ಕಲರು ಏನು ಉಟ್ಕೋಬೇಕು ಅಂತೀರ ಅಂದರೆ ಒಂದು ಆಪ್ಷನ್ ಇದ್ದೇ ಇರುತ್ತೆ, ಇದ್ದೇ ಉಟ್ಕೋಬೇಕು ಅಂತ ಏನಿರಲ್ಲ. ಹಾಗಾಗಿ ನನಗೆ ನಿಮಗೆ ಎಲ್ಲರಿಗೂ ಮುಂದೂಡೋದಕ್ಕೆ ಒಂದು ಅವಕಾಶ ಇರುತ್ತೆ, ಕೊಡೋಣ ಅಂಥೇಳಿ. ಸೊ ನನಗೂ ಕೂಡ ಇದು ಹಾಗೆ ಆಗೋಯ್ತು, ಎಷ್ಟೋ ದಿವಸ ಆಗೋಯ್ತು, ವರ್ಷದ ಮೇಲಾದರೂ ನನಗೆ ಇದನ್ನ ಡ್ರೈ ಕ್ಲೀನಿಗೆ ಕೊಡೋಕ್ಕಾಗಲಿಲ್ಲ. ಆ್ಯಂಡ್ ಈ ಸತಿ ಒಂದು ಬೇರೆ ಕಡೆ ಎಲ್ಲರೂ ಡ್ರೈ ಕ್ಲೀನಿಗೆ ಕೊಡೋಣ ಅಂಥೇಳಿ ಅದು ಒಂದು ಆಲೋಚನೆ. ಇನ್ನೊಂದು ಮೈಸೂರು ಸಿಲ್ಕು, ಇದರೊಳಗಡೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಬ್ರೈಟಾಗಿ ಬರ್ತಿದೆ, ಇಷ್ಟೊಂದು ಬ್ರೈಟಾಗಿಲ್ಲ. ಈ ಮೈಸೂರು ಸಿಲ್ಕ್ ಮಾತ್ರ ಸ್ವಲ್ಪ ಗಲೀಜಾಗಿದೆ. ಕೆಲವೊಂದು ಸೀರೆಗಳು ನಾನು ಉಟ್ಕೊಳ್ತೀನಿ, ನಮ್ಮಮ್ಮನೂ ಉಟ್ಕೊಳ್ತಾರೆ, ಹಂಗಿರುತ್ತೆ. ಸೊ ಶೇರ್ ಮಾಡ್ಕೊಳ್ಳೋದ್ರು ಇದರಲ್ಲಿ ಏನಾಗುತ್ತೆ, ಯಾವೆಲ್ಲ ಒಂದು ಸತಿ ಏನೋ ಫಂಕ್ಷನ್ಗಳಲ್ಲಿ ಹಾರೋದು ಏನೋ ಆಗಿರುತ್ತೆ. ಇದ್ರ ನಂಬರ್ ಇದೆ ನೋಡಿ, ಇದ್ರದ್ದು ನಂಬರ್ ಇದೆ, ಕಾಣುತ್ತಾ? ಕ್ಯಾಮ್ರಾದಲ್ಲಿ ತುಂಬಾ ಬ್ರೈಟಾಗಿ ತುಂಬ ಚೆನ್ನಾಗಿ, ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಬರ್ತಿರೋ ಕಲರ್ ಇಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದು ಕೂಡ ಹಳೆ ಸೀರೆನೇ, ಮೇ ಬಿ ಒಂದು 10-12 ವರ್ಷ, ಅದಕ್ಕಿಂತ ಜಾಸ್ತಿ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಇದು ಪ್ಲೇನ್ ಸಣ್ಣ ಬಾರ್ಡ್ರ್ ಬರುತ್ತಲ್ಲ ಆ ಥರದ ಸೀರೆ. ಇದು ಕೂಡ ಉಟ್ಕೊಂಡು ತುಂಬ ದಿವಸ ಇದೆ. ಇದನ್ನು ಕೂಡ ಡ್ರೈ ಕ್ಲೀನ್ ಮಾಡಿಸಿ ಉಟ್ಕೋಬೇಕು ಅಂತ. ಕುಚ್ಚು, ಈ ಥರ ಕುಚ್ಚಿದೆ ಈ ಥರ. ನನಗೆ ರೇಷ್ಮೆ ಸೀರೆಗಳಿಗೆ ಕುಚ್ಚು ಕಟ್ಸೋದು ಇಷ್ಟ ಆಗೋದಿಲ್ಲ. ಈ ಥರ ಇದೆ, ಸಣ್ಣಗಿದೆ. ನನಗೆ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ಸೀರೆಗಳು ಹಾಳಾಗುತ್ತೆ, ಸೀರೆ ಲೈಫು ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ, ನೀವೇನಾರು ಕಾಂಟ್ರಾಸ್ಟಲ್ಲೆಲ್ಲ ಹಾಕ್ಕೊಂಡಿದ್ರೆ ಕುಚ್ಚುಗಳನ್ನು, ಸುಮಾರು ಜನದ ಹತ್ರ ನಾನು ಕೇಳಿದ್ದೀನಿ, ನೀವು ಡ್ರೈ ಕ್ಲೀನಿಗೆ ಕೊಟ್ಟಾಗ ಅದ್ರ ಕಲರ್ ಎಲ್ಲ ಸ್ಪ್ರೆಡ್ ಆಗಿ ಸೀರೆಗಳು ಹಾಳಾಗಿರೋ ಸಂದರ್ಭ ಉಂಟು. ಇಲ್ಲ ಇವತ್ತಿನ ದಿವಸ ಚೆನ್ನಾಗಿದೆ ದಾರಗಳೆಲ್ಲ ಅಂತ ಅಂದ್ರೂ ಕೂಡ ಬ್ಯಾಟ್ರಿ ಇದಾಗೋಯ್ತು, ಡ್ರೈನ್ ಆಗೋಯ್ತು. ಸೊ ಅದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಿ ಮತ್ತೆ ಶುರು ಮಾಡಿದೆ. ಕುಚ್ಚುಗಳ ಬಗ್ಗೆ ಹೇಳ್ತಿದ್ದೆ. ಅಕಸ್ಮಾತ್ ನೀವು ಇಲ್ಲ ಇವಾಗಿನ ದಾರದ ಕ್ವಾಲಿಟಿ ಚೆನ್ನಾಗಿದೆ ಹಾಗೆ ಹಿಂಗೆ ಅಂತ ಏನೇ ಹೇಳಿದ್ರು ಒಂದೊಂದ್ಸತಿ ಹೇಳೋಕ್ಕಾಗಲ್ಲ. ನಮ್ಮ ಗ್ರಾಚಾರ ಇವಾಗಂತೂ ಮೈಸೂರು ಸಿಲ್ಕಿಗೆ ಕೊಡೋ ಬೆಲೆಗೆ ನಿಮಗೆ ಸೀರೆ ಬಣ್ಣ ಎಲ್ಲ ಸ್ಪ್ರೆಡ್ಡಾಗಿ ಹಾಳಾಯಿತು ಅಂದರೆ ಏನಿಲ್ಲ, ಒಂದು ಮಿನಿ ಹಾರ್ಟ್ ಅಟ್ಯಾಕೇ ಆಗುತ್ತೆ. ನನಗೆ ಮೈಸೂರು ಸಿಲ್ಕಿ ಸೀರೆಯಲ್ಲಿ ಒಂದು ದಾರದೆಳೆ ಎದ್ದು ಬಂದರೂ ನನಗಂತೂ ಅಷ್ಟು ಬೇಜಾರಾಗ್ತದೆ. ಅದೊಂದೇ ಮೈಸೂರು ಸಿಲ್ಕು ಅಂತಲೇ ಅಲ್ಲ, ಎಲ್ಲ ಸೀರೆಗಳು ಅಷ್ಟೇ ನಾನು ತುಂಬ ಕೇರ್ಫುಲ್ಲಾಗಿ ಇಟ್ಕೊಂಡಿರ್ತೀನಿ. ನನ್ನ ಹತ್ರ ಏನೋ ಅಲ್ಲಿ ಇಲ್ಲಿ ಕಲೆ ಆಯಿತು ಅಥವಾ ಗಲೀಜಾಯಿತು, ಏನೋ ಚೆಲ್ಕೊಂಡೆ, ಈ ಥರದ್ದು ತುಂಬ ಕಡಿಮೆ. ನನ್ನ ಮಗಳು ಚಿಕ್ಕವಳಾಗಿದ್ದಾಗ ಮಾತ್ರ ಸೀರೆಗಳ ಮೇಲೆ ಚೂರು ಪಾರು ಕಲೆಗಳಾಗಿದೆ. ಮಕ್ಕಳು ಇರೋ ಮನೆಗಳಲ್ಲಿ ಹಾಗೆ ಅಲ್ವಾ, ಅವ್ರಿಗೆ ಊಟ ತಿಂಡಿ ಮಾಡಿಸ್ಬೇಕಾದ್ರೆ ಫಂಕ್ಷನ್ಗೆ ಹೋದಾಗ ಅಥವಾ ನಮ್ಮ ಮನೇಲೇ ಫಂಕ್ಷನ್ ಆದಾಗ ಉಟ್ಕೊಂಡಿರ್ತೀವಿ. ಆವಾಗ ಏನೋ ಒಂದು ಆ ಟೈಮಿಗೆ ಕೆಲಸ ಮಾಡ್ಕೊಳ್ತಿರ್ತೀವಿ, ಆವಾಗ ಏನೋ ಬಿದ್ದಿರುತ್ತೆ ಅಥವಾ ಮಕ್ಕಳುಗಳೇ ಏನೋ ತಾಗಿಸಿರ್ತಾರೆ. ಸೊ ಹಾಗಾಗಿ ಆಗುತ್ತೆ. ಅದು ಬಿಟ್ಟರೆ ನನ್ನ ಸೀರೆಗಳು ತುಂಬ ನಾನು ನೀಟಾಗಿ ಮೇಂಟೈನ್ ಮಾಡಿರ್ತೀನಿ. ಸೊ ಏನಾದ್ರು ಒಂದು ಆಯಿತು ಅಂದರೆ ತುಂಬ ತುಂಬ ಬೇಜಾರಾಗೋಗುತ್ತೆ. ಸೊ ಹಾಗಾಗಿ ಅದೊಂದು ಕಾರಣಕ್ಕೆ. ಆಮೇಲೆ ಸೀರೆಗಳ ಲೈಫು ಕಡಿಮೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು ಕುಚ್ಚು ಕಟ್ಸಲ್ಲ. ಆ್ಯಂಡ್ ನಂಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಕುಚ್ಚು ಇಷ್ಟನೂ ಆಗೋದಿಲ್ಲ. ಸೀರೆನೇ ಅಷ್ಟು ಸುಂದರವಾಗಿರುತ್ತೆ. ಕಂಚಿ ಸೀರೆ ಇರ್ಬೋದು, ಮೈಸೂರು ಸಿಲ್ಕು, ಬನಾರಸ್ಸು ಅಥವಾ ಕಾಟನ್ ಸೀರೆನೇ ತೊಗೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. ಅದು ಏನೋ ಒಂದು ಸೆರ್ಗೆ ಹತ್ರ ಹಿಂಗೆ ಹಾಕ್ಬಿಟ್ಟು ನನಗೇನೋ ಪರ್ಸ್ನಲಿ ಐ ಡೋಂಟ್ ಲೈಕ್ ಇಟ್. ಆ್ಯಂಡ್ ನನಗೆ ಸೀರೆ ತೊಗೊಂಡ್ಮೇಲೆ ಈಗಾಗಲೇ ಬ್ಲೌಸೇ ಒಂದು ದೊಡ್ಡ ಖರ್ಚಾಗೋಗಿದೆ. ಒಳ್ಳೆ ಬ್ಲೌಸ್ ಹೊಲ್ಸೋಕ್ಕೆ ಸಾಲ ತೊಗೋಬೇಕಾಗತ್ತೆ, ಗೊತ್ತಿಲ್ಲ.
ಆ ಮಟ್ಟಕ್ಕೆ ಚಾರ್ಜ್ ಆಗ್ತಾರೆ ಸ್ಟಿಚಿಂಗ್ ಚಾರ್ಜಸ್ಸು. ಪ್ರತಿ ಸತಿನೂ ನಾನು ಟೈಲರ್ ಹತ್ರ ಹೋದಾಗ ಪ್ರತಿ ಸತಿನೂ ಜಾಸ್ತಿ ಅಂತೀರಾ ಅಂತಿದ್ರು. ನಿಜವಾಗ್ಲೂ ಪ್ರತಿ ಸತಿನೂ ನಂಗೆ ಹಂಗೆ ಅನಿಸುತ್ತೆ. ಒಂದು ಸಣ್ಣದು ಏನೋ ಒಂದು ಪೈಪಿಂಗು, ಒಂದು ಪೋಟ್ಲಿ ಬಟನ್, ಎಲ್ಲದಕ್ಕೂ 300, 400, 500 ಹಾಕ್ತಾನೆ ಇರ್ತಾರೆ. ರಿಯಲಿ ಇದು ವರ್ತ ಅಂತ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ ಇವಾಗಂತ. ಕಾಂಟ್ರಾಸ್ಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಉಳಿಯುತ್ತೆ ಆ ಪ್ರಯತ್ನದಲ್ಲಿ. ಆದ್ರೂ ನಿಜವಾಗ್ಲೂ ಸ್ಟಿಚಿಂಗ್ ಚಾರ್ಜಸ್ ಅಂತೂ. ಇದು ಒಂದು ಕಾಟನ್ ಸೀರೆ, ಇದನ್ನು ಕೂಡ ಡ್ರೈ ಕ್ಲೀನ್ ಮಾಡಿಸ್ಬೇಕು. ಮೊನ್ನೆ ಒಂದು ದಿವಸ ಉಟ್ಕೊಂಡಿದ್ದೆ. ಸೊ ಮಳೆ ಸ್ವಲ್ಪ ಕೊಚ್ಚೆ ಅದು ಇದ್ರ ಮಧ್ಯ ಗಲೀಜಾಗಿದೆ. ಹಾಗಾಗಿ ಇದು ನಮ್ಮ ಉತ್ತರ ಕರ್ನಾಟಕದ್ದು ಗೊತ್ತಲ್ಲ, ಕಾಟನ್ನು ವಿತ್ ಸಿಲ್ಕ್ ಟಾಪ್ ಸೆರ್ಗು ಅಂತಾರಲ್ಲ ಅದು. ಊಟ ಆಗಿದ್ದು ತೇಗ ಬರ್ತಾ ಇದೆ. ಇದು ಇನ್ನೊಂದು ಡ್ರೈ ಕ್ಲೀನಿಗೆ ಕೊಡೋಕ್ಕೆ ಕಾರಣ ಏನು ಅಂದರೆ, ನಾನು ತೊಗೊಂಡಾಗ ಇದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಇಲ್ಲಿ ಒಂದು ಸೀಲ್ ಇದೆ, ಈ ರೀತಿ ಇದೆ, ಕಾಣಿಸ್ತಿದೆಯಾ? ಈ ಸೀಲ್ ಇದೆ. ಇದು ಎಷ್ಟು ಕೆಟ್ಟದಾಗಿದೆ ಅಂದರೆ ನನಗೆ ಉಟ್ಕೊಂಡ್ಮೇಲೆ ನನ್ನ ಮಗಳು ತೋರಿಸಾಗಲೇ ನಂಗೆ ಗೊತ್ತಾಗಿದ್ದು, ಇನ್ನು ಸೆರಗಲ್ಲಿ ಎಷ್ಟು ದೊಡ್ಡದಾಗಿ ಸೀಲ್ ಇದೆ, ಹಾಗೆ ಉಟ್ಕೊಂಡಿದ್ಯಾ ಅಂತ ಅಂದ್ಲು. ಇದು ಒಂದು ಕಾರಣಕ್ಕೆ ಡ್ರೈ ಕ್ಲೀನಲ್ಲಿ ಇದೇನಾದ್ರು ಹೋಗತ್ತಾ ಅಂತ ಒಂದು ಆಶಾಭಾವನೆಯಿಂದ ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಗಲೀಜು ಆಗಿದೆ. ನಂಗೆ ತುಂಬ ಫಸ್ಟ್ ಟೈಮ್ ಉಟ್ಕೊಂಡಾಗ್ಲೇ ಸ್ವಲ್ಪ ಮಳೆ, ಕೊಚ್ಚೆ, ನೀರು, ಧೂಳು ಎಲ್ಲ ಆಯಿತು ಅಂತ ಅನಿಸ್ತು. ಹಾಗಾಗಿ ಇದೊಂದು. ಆಮೇಲೆ ಇನ್ನೊಂದು ಕಾಟನ್ ಸೀರೆಗಳು ಕೆಲವು ನಿಮಗೆ, ಇದು ಹ್ಯಾಂಡ್ಲೂಮ್ ಸೀರೆ ಇದು. ಸೊ ಇದಕ್ಕೆ ಎಷ್ಟು ಕೊಟ್ಟಿದ್ದೆ? 3,000 ಚಿಲ್ಲರೆ ನಾನು ಕೊಟ್ಟಿನಿ. ಹ್ಯಾಂಡ್ಲೂಮು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಗೊತ್ತಿಲ್ಲ, ನೀವೇ ಹೇಳಿ. ಯಾಕೆಂದರೆ ಹ್ಯಾಂಡ್ಲೂಮ್ ಸ್ಯಾರಿಗಳೆಲ್ಲ ಸ್ವಲ್ಪ ದುಬಾರಿ ನನಗೆ ಗೊತ್ತಿದ್ದಂಗೆ. ನಿಮಗೆ ಪವರ್ಲೂಮ್ ಆದರೆ ಕಡಿಮೆ, ಚೂರು ಹೆಚ್ಚು ಕಡಿಮೆ ಇರುತ್ತೆ. ಏನು ಹೇಳ್ತಾ ಇದ್ದೆ? ಸೀಲ್ ಹೋಗಬೇಕು, ಆ ಉದ್ದೇಶಕ್ಕೋಸ್ಕರ ಇದನ್ನು ಕೂಡ ಕೊಡ್ತೀನಿ. ಹಾಗೆ ಇನ್ನೂ ಒಂಚೂರು ಇದಾಗಿದೆ, ಗಲೀಜಾಗಿದೆ, ಅಲ್ಲಿ ಇಲ್ಲಿ ಕೊಚ್ಚೆ ಎಲ್ಲ ಇದಾಗಿ, ಅದಕ್ಕೋಸ್ಕರ. ಆ್ಯಂಡ್ ಫಸ್ಟ್ ಟೈಮು ಕಾಟನ್ ಸ್ಯಾರಿಗಳು ಬಣ್ಣ ಎಲ್ಲ ಚೆನ್ನಾಗಿ ಉಳಿಬೇಕು ಅಂತಂದರೆ ಡ್ರೈ ಕ್ಲೀನ್ ಮಾಡಿಸಿ ಅಂತ ಅಂತಾರೆ. ನಾನು ಎಲ್ಲದನ್ನು ಮಾಡಿಸೋದಕ್ಕೆ ಹೋಗೋದಿಲ್ಲ, ಕೆಲವೊಂದನ್ನು ಮಾಡಿಸ್ತೀನಿ. ಇದನ್ನು 2-3 ಕಾರಣಕ್ಕೆ ಕೊಡೋಣ ಅಂಥೇಳಿ. ಸೊ ಇದಿಷ್ಟು ಡ್ರೈ ಕ್ಲೀನಿಗೆ ಕೊಡಬೇಕು. ಇದ್ರ ಬ್ಲೌಸು ತುಂಬ ಚೆನ್ನಾಗಿದೆ. ಇವಾಗ ಎಲ್ಲಿದೆ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಯಾವಲ್ಲಾರ ಹಾಕೊಂಡಾಗ ನಿಮಗೆ ತೋರಿಸ್ತೀನಿ. ಇದ್ರ ಬ್ಲೌಸ್ ಪೀಸ್ ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಈ ಥರ ಸೀರೆಗಳಲ್ಲಿ ಈ ಥರದೇ ಬ್ಲೌಸ್ ಬರುತ್ತಲ್ವಾ, ಇದು ಹಾಗಿಲ್ಲ, ಇದು ಬೇರೆ ಥರನೇ ಇದೆ. ಅದು ಒಂದು ಹೊಲಿಸಿರೋದು ಇದು ಕೂಡ ಅದು ತುಂಬ ಚೆನ್ನಾಗಿ ಬಂದಿದೆ. ಸಿಕ್ಕರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಯಾವಲ್ಲಾರ ಹಾಕೊಂಡಾಗ ತೋರಿಸ್ತೀನಿ.